ಯಾವುದೇ ಕಾರಣಕ್ಕೂ ಈ ತಪ್ಪು ಮಾತ್ರ ಮಾಡಬೇಡ. ನಾನು ಮಾಡಿರೋ ತಪ್ಪು ಏಜಿಗೆ ಹೇಳಿದ್ರೆ ತಪ್ಪಾಗುತ್ತಾ? ನೀನ್ ನನ್ನ ಮಾತು ಕೇಳ್ತೀಯ ಅಲ್ವಾ? ಹಾಗಿದ್ರೆ ಯಾವುದೇ ಕಾರಣಕ್ಕೂ ಈ ವಿಷಯ ಏಜೆಗೆ ಮಾತ್ರ ಗೊತ್ತಾಗಬಾರ್ದು. ಏಜೆ ನೀನು ಈಗಷ್ಟೇ ಒಂದಾಗ್ತಾ ಇದ್ದೀರಾ. ನೀವಿಬ್ರು ಒಂದಾಗ್ಬೇಕು. ಈ ಮನೆ ಮತ್ತೆ ನಂದ ಗೋಕುಲ ಆಗ್ಬೇಕು ಅನ್ನೋ ಕನ್ಸು ಕಟ್ಟಿದ್ದೀನಿ ನಾನು. ಇಂಥ ಟೈಮಲ್ಲಿ ಏಜೆಗೆ ಈ ವಿಷಯ ಹೇಳಿದ್ರೆ ಇದ್ರ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಅಕಸ್ಮಾತ್ ನಾನು ಅವ್ರು ಯಾರು ಅಂತ ಕಂಡಿಡಿದ್ನೋ, ಬರೀ ಅವ್ರ ಜೀವನ ಮಾತ್ರ ಅಲ್ಲ, ಅವರ ಮನೆ ಸಂಸಾರ ಎಲ್ಲನೂ ಸರ್ವನಾಶ ಬರೀ ಸಾಕ್ಷಿ ಹುಡುಕೋದ್ರ ಜೊತೆಗೆ ನನಗೀಗ ಇದಕ್ಕೆಲ್ಲ ಕಾರಣ ಆಗಿರೋರು ಬೇಕು. ಇನ್ನು ಮುಂದೆ ನಾನೇ ಹುಡುಕ್ತೀನಿ, ನಾನೇ ಶಿಕ್ಷೆ ಕೊಡ್ತೀನಿ. ಹೋದ್ರೆ ಆ ಶಿಕ್ಷೆ ಸಾವಿಗಿಂತ ಕ್ರೂರವಾಗಿರುತ್ತೆ. ಈ ವಿಷಯನ ಹೇಳಲೇಬೇಡ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಹೇಳ್ಬೇಕು ಅಂತಿರೋ ನಿರ್ಧಾರನ ಸ್ವಲ್ಪ ಮುಂದಕ್ಕೆ ಹಾಕು. ಅದನ್ನ ಹೇಳೋದಕ್ಕೆ ಅಂತಾನೆ ಟೈಮ್ ಬರುತ್ತೆ. ಆಗ ಈ ವಿಷಯನ ಹೇಳು. ಆದ್ರೆ ದಯವಿಟ್ಟು ಈಗ ಮಾತ್ರ ಈ ವಿಷಯ ಹೇಳ್ಬೇಡ. ಹೌದು, ನೀವ್ ದೊಡ್ಡೋರು. ಸಂದರ್ಭ ಹೇಗಿರುತ್ತೆ ಅನ್ನೋ ಗೆಸ್ ಮಾಡೋ ಕೆಪಾಸಿಟಿ ನಿಮಗಿದೆ. ನನ್ನ ಟೈಮ್ ಬರೋವರೆಗೂ ನಾನು ಕಾಯ್ತೀನಿ. ಆಮೇಲೆ ಈ ವಿಷಯನ ಏಜೆಗೆ ಹೇಳ್ತೀನಿ. ಏನು ಗಂಡನ್ ಹುಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ನೋಡ್ಬೇಕು ಅನಿಸ್ತಾ? ಅಯ್ಯೋಯ್ಯೋ ಇಲ್ಲಪ್ಪ. ಏನೇ ನೀನು ಗಂಡನ್ ನೋಡ್ಬೇಕು ಅಂತ ಅನಿಸ್ತಾ ಅಂತ ಕೇಳಿದ್ರೆ ಅಯ್ಯೋಯ್ಯೋ ಅಂತ ಅಪರಾಧ ಮಾಡ್ದವ್ರ ಹೇಳ್ತಿದೀಯಾ? ನೋಡು ಲೀಲಾ, ನಾವ್ ಮನುಷ್ಯರು ನಾವ್ ಅನ್ಕೊಂಡ್ ಹಾಗೆ ಇರುತ್ತೆ, ನಾವ್ ಅನ್ಕೊಂಡ್ ಹಾಗೆ ಆಗತ್ತೆ ಅಂತೆಲ್ಲ ಅನ್ಕೋತಿರ್ತೀವಿ. ಆದ್ರೆ ಆ ವಿಧಿನವನ್ ಇದಾನಲ್ಲ, ಅವನ್ ಬಲೇ ಕಿಲಾಡಿ. ನಾವ್ ಅನ್ಕೊಂಡಿದ್ದಕ್ಕೆಲ್ಲ ಬರೀ ಉಲ್ಟಾನೇ ಮಾಡ್ತಿರ್ತಾನೆ. ಇವತ್ತು ನೀನ್ ಅಯ್ಯಯ್ಯೋ ಅಂತ ಅನ್ಬಹುದು, ಆದ್ರೆ ನಿನ್ ಜೀವನದಲ್ಲೂ ಒಂದಿನ ಬಂದೇ ಬರುತ್ತೆ. ನಿನ್ ಗಂಡನ್ ನೋಡ್ಬೇಕು ಅಂತ ನೀನ್ ತುದಿಗಾಲಲ್ಲಿ ನಿಂತಿರ್ತೀಯ. ನಿನ್ ಗಂಡ ಮಾತಾಡ್ಸಿದ್ರೆ ಖುಷಿಯಿಂದ ಕುಣ್ದಾಡ್ಬಿಡ್ತೀಯ. ಅವನ್ ಜೊತೆಲೇ ಇರ್ಬೇಕು ಅಂತ ಹಠ ಮಾಡ್ತೀಯ. ನೋಡ್ತಾ ಇರು, ಈ ಮುದುಕಿ ಮಾತ್ ನಿಜ ಆಗೇ ಆಗುತ್ತೆ. ಅಜ್ಜಿ, ಏಜೆ ಎಲ್ಲಿದ್ದಾರೆ ಅನ್ನೋದ್ ಬಿಟ್ಟು ಇನ್ನೆಲ್ಲಾ ಹೇಳಿದ್ರಿ. ನನ್ಗೆ ನಿಮ್ ಪ್ರವಚನ ಬೇಡ, ಏಜೆ ಬೇಕು. ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೆ, ಹೋಗ್ ಬರ್ತೀನಿ ಅಂತ ಹೇಳಕ್ ಅವ್ರನ್ನ ಹುಡುಕ್ತಾ ಇದ್ದೀನಿ, ಅವ್ರು ಸಿಗ್ತಾನೆ ಇಲ್ಲ. ಅವನು ಆಫೀಸಿಂದ ಇನ್ನೂ ಬಂದಿಲ್ಲ, ಆದ್ರೆ ಬೇಗ ಬರ್ತೀನಿ ಅಂತ ಹೇಳಿದಾನೆ. ಅಲ್ಲ, ಅಮ್ಮನ ಮನೆಗೆ ಹೋಗ್ಬೇಕು ಅಂತಿದೀಯಲ್ಲ, ಏನಾದ್ರೂ ಸಮಸ್ಯೆನಾ? ಅಯ್ಯೋ ಆತರ ಏನೂ ಇಲ್ಲ ಅಜ್ಜಿ. ಯಾಕೋ ಅಮ್ಮನ ಮತ್ತೆ ಚುಕ್ಕಿನ ನೋಡ್ಬೇಕು ಅಂತ ಅನ್ಸ್ತು, ಅದಕ್ಕೆ ಹೋಗ್ ಬರೋಣ ಅಂತ ಏಜೆಗೆ ಹೇಳ್ಬೇಕಿತ್ತು. ನಾನ್ ಹೋಗ್ ಬರ್ಲಾ? ನೀವ್ ಏಜೆಗೆ ಹೇಳ್ತೀರಾ? ಇನ್ಮೇಲೆ ನೀ ಈ ಮನೆ ಕಾಲಿಡೋ ಹಾಗಿಲ್ಲ. ಅಮ್ಮ, ನೀವ್ ತಮಾಷೆ ಮಾಡ್ತಿದ್ದೀರಾ? ತಮಾಷೆ ಮಾಡಕ್ಕೆ ನೀನೇ ನಾನ್ ಹೆತ್ ಮಗಳ. ಯಾಕಮ್ಮ ಏನೇನೋ ಮಾತಾಡ್ತಿದ್ಯಾ? ಏಯ್, ನೀನ್ ಬಾಯಿ ಮುಚ್ಕೊಂಡು ನಿಂತ್ಕೊಡೆ. ದೊಡ್ಡವ್ರ ತರ ಮಾತಾಡಕ್ ಹೋಗ್ಬೇಡ. ಅಮ್ಮ, ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ಯಾ? ನೀನ್ ಮಾತಾಡ್ಬೇಡ ಕಡೆ, ಮನೆ ಹಾಳಿ. ಯಾಕೆ ಯಾಕೆ ಬಂದೆ ಇಲ್ಲಿಗೆ? ಮತ್ತೆ ಯಾರನ್ನ ಬಲಿ ತಗೋಬೇಕು ಅಂತ ಬಂದಿದ್ಯಾ? ನೀನು ನಾನ್ ಸಾಕಿದ ಮಗಳೇನೆ. ತಾಯಿ ಇಲ್ಲ ಅಂತ ನನ್ನ ಹೆತ್ತು ಮಗಳ ತರ ನೋಡ್ಕೊಂಡೆ. ಸರಿಯಾದ ಬಹುಮಾನ ಕೊಟ್ಟೆ ಬಿಡು ನೀನ್ ನನ್ಗೆ. ನೋಡು, ಇವತ್ತಿಗೆ ನಿನಗೂ ಈ ಮನೆಗೂ ಸಂಬಂಧ ಮುಗಿದೋಯ್ತು.
ನಿನ್ನ ಕೆಟ್ಟ ದೃಷ್ಟಿ ನಮ್ಮ ಮನೆ ಮೇಲೆ ಬೀಳಬಾರ್ದು. ಏನ್ ಮುಖ ನೋಡ್ತಾ ಇದ್ಯಾ? ಹೋಗ್ತಾ ಇರು, ಹೋಗು. ಅಮ್ಮ ಅಮ್ಮ ಮತ್ತೆ ತಪ್ಪು ಮಾಡ್ತಿದ್ಯಾ ನೀನು. ಸ್ವಲ್ಪ ಸಮಾಧಾನವಾಗಿರು, ಕುತ್ಕೊಂಡೆಲ್ಲ ಮಾತಾಡೋಣ. ಹೌದು, ಮೊದ್ಲು ಇವಳನ್ನ ತಪ್ಪಾಗೆ ತಿಳ್ಕೊಂಡಿದ್ದೆ. ಆದ್ರೆ ಈಗ ನನಗ್ ಸರಿಯಾಗಿ ಅರ್ಥ ಆಗ್ತಾ ಇದೆ. ಅದಕ್ಕೆ ನಿಜ ಹೇಳ್ತಾ ಇದ್ದೀನಿ, ಇವಳ ಪರ ವಹಿಸ್ಕೊಂಡು ಬರ್ಲೇಬೇಡ. ಜೀವನದಲ್ಲಿ ಮದ್ವೆನೆ ಆಗಲ್ಲ ಅಂತ ಸಾಯ ಕೊಟ್ಟಿದ್ದಲ್ಲ, ಅದಕ್ಕೆ ಯಾಕೆ ಕಾರಣ ಅನ್ಕೊಂಡೆ? ಇವಳೆ ಕಾರಣ ಕಣೆ. ಚುಕ್ಕಿ, ನೀನ್ ಯಾಕೆ ಇಂತ ಕೆಲ್ಸ ಮಾಡಕ್ ಹೋದೆ? ಅಕ್ಕ, ಅದೆಲ್ಲ ಮುಗ್ದೋಗಿರೋ ವಿಷಯ, ಬಿಡು ಅದನ್ನ. ಅಮ್ಮ, ಇನ್ನೊಂದ್ಸಲ ನಿನ್ ಅಕ್ಕನ ಬಗ್ಗೆ ಏನಾದ್ರು ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ನನ್ ಮದ್ವೆ ಕ್ಯಾನ್ಸಲ್ ಆಗಕ್ಕೆ ಅಕ್ಕ ಕಾರಣ ಅಲ್ಲ, ಆ ಹುಡ್ಗ ಸರಿ ಇರ್ಲಿಲ್ಲ. ಎಷ್ಟು ಸಲ ಅಮ್ಮ ಹೇಳದ್ ನಿಂಗೆ? ದಡ್ಡಿ ಕಣೆ ನೀನು. ನಿನ್ ದಡ್ತನ ನೋಡಿ ನಿನ್ ಜೀವನನ ಹಾಳು ಮಾಡಕ್ ನಿಂತಿದ್ದಾಳೆ. ಕತೆ ಕಟ್ಟಿದ್ದಾಳೆ. ನೀನ್ ಅದನ್ನ ನಂಬ್ಕೊಂಡು ನನಗ್ ಬಂದ್ ಹೇಳಿದ್ಯಾ. ನಾನೇನಾದ್ರು ನಂಬ್ಕೊಂಡ್ ಬಿಟ್ಟಿದ್ರೆ ಇಡೀ ಮನೆಗೆ ಸೀಮಣೆ ಹಾಕಿ ಎಲ್ಲ ಭಸ್ಮ ಮಾಡ್ಬಿಟ್ಟಿರೋಳು. ಇವಳಿಂದಾನೆ ಕಡೆ ನಿನ್ ಜೀವನ ಹಾಳಾಗಿರೋದು. ಅಮ್ಮ, ನೀನ್ ನನಗೆ ಎಷ್ಟು ಬೇಕಾದ್ರೂ ಬೈಯಿ, ನಾನು ಬೈಸ್ಕೋತೀನಿ. ಆದ್ರೆ ನನ್ನಿಂದ ಚುಕ್ಕಿ ಜೀವನ ಹಾಳಾಯ್ತು ಅಂತ ನಿನ್ ಪಾಲಿಗೆ ನಾನ್ ಸತ್ತು ಹೋಗಿರ್ಬೋದು. ಆದ್ರೆ ನಾನ್ ಸಾಯೋವರೆಗೂ ನೀನೇ ನನ್ನ ಸ್ವಂತ ಅಮ್ಮ. ಇದನ್ ಮರಿಬೇಡ. ಹಾಗೆ ಇನ್ನೊಂದ್ ಮಾತು, ಯಾವ ಹೆಣ್ಮಕ್ಳನ್ನು ತವ್ರ ಮನೆಯಿಂದ ಆಚೆ ಹಾಕ್ಬಾರ್ದು. ಆದ್ರೆ ನೀನು ಇವತ್ ನನ್ನ ಮನೆಯಿಂದ ಆಚೆ ಹಾಕಿದ್ಯಾ. ಪರವಾಗಿಲ್ಲ, ನೀನೇ ಬಂದು ನನ್ನ ಮನೆ ಒಳಗ್ ಕರ್ಕೊಂಡು ಹೋಗೋವರೆಗೂ ನಾನ್ ಈ ಜಾಗದಿಂದ ಕದಲಲ್ಲ. ನೋಡ್ತಾ ಇರು. ಕನಸ್ನಲ್ಲೂ ಕರಿಯಲ್ಲ, ಕರಿತೀನಿ ಅಂತಾನು ಅನ್ಕೋಬೇಡ. ಬಾರೆ, ನೀನೇನ್ ನೋಡ್ತಾ ಇದ್ಯಾ? ಅಕ್ಕ ಪ್ಲೀಸ್ ನನ್ ಮಾತ್ ಕೇಳೆ, ಹಠ ಮಾಡ್ಬೇಡ ಅಕ್ಕ. ಅಕ್ಕ ಈ ಕಡೆ ನೋಡು. ಎಷ್ಟೊತ್ತು ಅಂತ ಹೊರಗ್ ನಿಂತ್ಕೋತೀಯ ಅಕ್ಕ? ಮನೆಗಾದ್ರೂ ಹೋಗೆ. ಇಲ್ಲ, ನಾನಿದನ್ನ ಹಿಂಗೆ ಬಿಡಕ್ಕಾಗಲ್ಲ. ವಿಷಯ ಯಾರಿಗಾದ್ರೂ ಹೇಳ್ಬೇಕು. ಹಾ, ಭಾವನ್ ಕಾಲ್ ಮಾಡ್ತೀನಿ. ಇಲ್ಲ, ಭಾವನ್ ಹೇಳಿದ್ರೆ ಗಾಬರಿಯಾಗಿ ವಿಷಯ ಬೇರೆ ಏನೋ ಆಗುತ್ತೆ. ಯಾರಿಗೆ ಹೇಳಿ? ಹಾ, ದುರ್ಗಾ ಅವ್ರಿಗೆ ಕಾಲ್ ಮಾಡ್ತೀನಿ. ರೇತಿ ನನಗೆ ಯಾಕೆ ಕಾಲ್ ಮಾಡ್ತಿದ್ದಾರೆ? ಹಲೋ ದುರ್ಗಾ ಅವ್ರೆ, ನಿಮ್ಮಿಂದ ಒಂದು ಅರ್ಜೆಂಟ್ ಹೆಲ್ಪ್ ಆಗ್ಬೇಕಿತ್ತು. ಏನಾಯ್ತು ರೇತಿ? ಅಯ್ಯೋ, ನಮ್ಮನೆ ತುಂಬಾ ದೊಡ್ಡ ಅನಾಹುತ ಆಗೋಗಿದೆ. ಅಮ್ಮ ಅಕ್ಕಂಗ್ ಬೈದು ಮನೆಯಿಂದ ಆಚೆ ಹಾಕಿದ್ದಾರೆ. ಅಕ್ಕನು ಹಠ ಮಾಡ್ಕೊಂಡು ಅಮ್ಮ ಕರೆಯೋ ತನಕ ಒಳಗಡೆ ಬರಲ್ಲ ಅಂತ ಆಚೆನೆ ನಿಂತ್ಕೊಂಡಿದ್ದಾಳೆ. ಆಚೆ ಬೇರೆ ತುಂಬಾ ಚಳಿ ಇದೆ ದುರ್ಗಾ ಅವ್ರೆ. ಕಾಲ್ ಮಾಡೋಣ ಅನ್ಕೊಂಡೆ, ಯಾಕೋ ಭಯ ಆಗಿ ನಿಮಗ್ ಕಾಲ್ ಮಾಡಿ ಹೇಳ್ತಾ ಇದ್ದೀನಿ. ಏನಾದ್ರೂ ಮಾಡಿ ಪ್ಲೀಸ್. ಒಳ್ಳೆ ಕೆಲಸ ಮಾಡ್ತೇನೆ ರೇತಿ. ಬೇಡ, ಏಜಿಗೇನ್ ಕಾಲ್ ಮಾಡೋದು ಬೇಡ. ನಾನಿದ್ದೀನಲ್ಲ, ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ. ನೀನೇನು ಹೆದರ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ರಿಲ್ಯಾಕ್ಸ್ ಆಗಿರು. ಓಕೆ, ಪ್ಲೀಸ್ ಬೇಗ ಏನಾದ್ರೂ ಮಾಡಿ. ಅಕ್ಕನ್ನ ನೋಡಕ್ ಆಗ್ತಿಲ್ಲ, ತುಂಬಾ ಕಷ್ಟ ಪಟ್ಕೊಂಡು ಹೊರಗೆ ನಿಂತಿದ್ದಾಳೆ. ಹಾ, ಓಕೆ ರೇತಿ, ಡೋಂಟ್ ವರಿ.
ಹೊರಗ್ ತುಂಬಾ ಚಳಿ ಇದೆ, ಮನೆಗಾದ್ರೂ ಹೋಗೆ. ಸದ್ಯಕ್ಕೆ ಅವಳ ಮನೆಯಿಂದ ಹೊರಗ್ ಬಿದ್ದಿದ್ದಾಳೆ. ಮುಂದಕ್ಕೆ ನಮ್ಮನೆಯಿಂದನೂ ಹೊರಗೆ ಹೋಗ್ತಾಳೆ. ಏಜೆ ಅವ್ರ ಕೈಯಾರ ನೀಲನ್ನ ಹೊರಗೆ ಹಾಕ್ತಾಳೆ. ಅದು ನನ್ನ ಜವಾಬ್ದಾರಿ. ಆದ್ರೆ ಅಲ್ಲಿವರೆಗೂ ಲೀಲಾ ನೋವು ಅನುಭವಿಸ್ತಾನೇ ಇರ್ಬೇಕು. ಅವಳ ಲೈಫಲ್ಲಿ ಎಲ್ಲಾ ಕಡೆಯಿಂದಾನು ಒಂದೊಂದೇ ಬಾಗ್ಲು ಲಾಕ್ ಆಗ್ತಾ ಬರುತ್ತೆ. ಕೊನೆಗೆ ಒಂದು ಬಾಗಿಲು ಉಳಿಯುತ್ತೆ. ಅದನ್ನ ನಾನು ಮುಚ್ತೀನಿ. ಎಲ್ಲಿಗೂ ಹೋಗಕ್ಕಾಗದೆ ಲೀಲಾ ನಿಂತ ಜಾಗದಲ್ಲೇ ಒದ್ದಾಡಿ ಒದ್ದಾಡಿ ಸಾಯ್ಬೇಕು. ಅವಳು ಒದ್ದಾಡಿದ್ರೆ ನಾವೆಲ್ಲ ಖುಷಿಯಾಗಿರ್ಬೋದಕ್ಕ. ಬಿಕಾಸ್ ನೀನ್ ಹೇಳ್ತಿರೋ ಕೆಲಸ ಲೀಲಂಗಿಂತ ಮುಖ್ಯ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಲೀಲನ್ನ ನೀವೇನು ಅನ್ಕೊಡ್ತೀರಾ? ನಿಮ್ಮ 3 ಜನಕ್ಕೆ ಅತ್ತೆ ಅವಳು. ಲೀಲಾ ಈ ಮನೆ ಯಜಮಾನಿ. And for your kind information, ಅವಳು ಬರೀ ಲೀಲಾ ಅಲ್ಲ, ಲೀಲಾ ಅಭಿರಾಮ್ ಜೈಶಂಕರ್. ಇಷ್ಟೆಲ್ಲ ಸ್ಥಾನ ಇರೋ ಲೀಲನ ಹೇಗೆ ನೆಗ್ಲೆಕ್ಟ್ ಮಾಡಿದೆ? ಅದು ಐಮ್ ಸಾರಿ ಏಜೆ. ಇನ್ನೊಂದು ಮಾತಾಡ್ಬಿಡ. ಇನ್ನು ಮುಂದೆ ಲೀಲಂಗೆ ಈ ಮನೇಲಿ ಸಿಗ್ಬೇಕಾದ ಗೌರವ ಸಿಗಬೇಕು. ಅದು ಒಂದು ಕ್ಷಣ ಮಿಸ್ ಆದ್ರೂ ನಾನು ಸುಮ್ಮನೆ ಇರಲ್ಲ. Got it? I said got it? Yes, AJ. ಇಲ್ಲ, ನೀನ್ ಕುತ್ಕೆಲ್ಲಿ ಇರೋದೆ. ತಾಳಿ. ಈ ತಾಳಿ ಅಕಸ್ಮಾತ್ ಆಗಿ ನೀನ್ ಕುತ್ತಿಗೆ ಬಂದಿರ್ಬೋದು. ಕಾರಣ ಏನೇ ಇರಲಿ, ಅದನ್ನ ಕಟ್ಟಿರೋನು ನಾನು. ಅಂದ್ಮೇಲೆ ನೀನು ನನ್ನ ಹೆಂಡತಿ ಆಗ್ತೀರ. ತಾಳಿಗೊಂದು ಬೆಲೆ ಇದೆ. ಇದು ನಿನ್ನ ಕುತ್ತಿಗೆಯಲ್ಲಿರೋ ತನಕ ನಾನು ನಿನ್ನ ಜೊತೆ ಇದ್ದೀನಿ ಅಂತ ಅರ್ಥ. ಸೊ ನೀನು ಯಾವತ್ತೂ ಹೊಂಟಿಯಲ್ಲ. ನಿನ್ನ ಲೈಫಲ್ಲಿ ಯಾವಾಗಲೇ ನಿನ್ನ ಸ್ಥಾನನ ಪ್ರಶ್ನೆ ಮಾಡುವಂಥ ಸಿಚುವೇಶನ್ ಬಂದರೆ ಸರ್, ಫಸ್ಟ್ ಟೈಮ್ ನೀವು ಕೊಟ್ಟಿರೋ ಕೆಲಸನ ಸಕ್ಸಸ್ಫುಲ್ ಆಗಿ ಮುಗಿಸ್ಕೊಂಡು ಬಂದಿದ್ದೀನಿ ಸರ್. ನಾನು ನಿನಗೆ ಸುಮಾರು ಕೆಲಸ ಕೊಡ್ತಾ ಇರ್ತೇನೆ. ನೀನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆಯಾ? ಸರ್ ಅದೇ ಕೆಲಸ ಸರ್. ನೀವು ತುದಿಗಾಲಿ ನಿಂತ್ಕೊಂಡು ಆದಷ್ಟು ಬೇಕು ಇದ್ರ ಉತ್ತರ ಸಿಗ್ಬೇಕಂತ ಕಾಯ್ತಿರೋ ಕೆಲಸ ಸರ್. ಅದರಲ್ಲಿ ಫಸ್ಟ್ ಸಕ್ಸಸ್ ಸಿಕ್ಕಿದೆ. ಅದನ್ನ ನಿಮ್ಮ ಹತ್ರ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಸರ್. ಸರ್ ಪಾಯಿಂಟ್ ಹೇಳಿ. ಮನೆಯಲ್ಲಾಗಿರೋ ಘಟನೆಗೆ, ನಿಮ್ಗಾಗಿರೋ ಅವಮಾನಕ್ಕೆ, ನೀವು ಜೈಲಿಗೆ ಹೋಗಿರೋದಕ್ಕೆ, ಮತ್ತೆ ಮನೆಯಲ್ಲಿದ್ದ ಸಿಡಿ ಕೋರ್ಟ್ವರೆಗೂ ಹೋಗೋದಕ್ಕೆ ಕಾರಣ ಆಗಿರೋರು ಯಾರು ಅಂತ ಗೊತ್ತಾಯ್ತು ಸರ್. ಯಾರು ಹೇಳು? ಹೇಳ್ತೀನಿ ಸರ್. ಕಮ್ ಆನ್ ಸ್ಪೀಕ್. ಇಷ್ಟಕ್ಕೆಲ್ಲ ಕಾರಣವಾಗಿರೋರು ನಿಮ್ಗೆ ತುಂಬಾ ಹತ್ತಿರವಾಗಿರೋರು ಅಂತ ಸರ್. ಮತ್ತೆ ಇನ್ನೊಂದು ವಿಷಯ ಸರ್, ಆ ವ್ಯಕ್ತಿ ಈ ಮನೆಯಲ್ಲಿ ನಿಮ್ ಜೊತೆನಿದ್ದಾರಂತೆ ಸರ್.
ನಾನು ಹುಡುಕ್ತಾ ಇರೋಂಥ ವ್ಯಕ್ತಿ ಇದೇ ಮನೇಲಿ ನನ್ನ ಜೊತೆ ಇದ್ದಾರಂತ. ಹೌದು ಸರ್, ಸದ್ಯಕ್ಕೆ ಇಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ. ಮತ್ತೆ ಇದು ಪಕ್ಕ 100% ಜೆನ್ಯೂನ್ ಇನ್ಫಾರ್ಮೇಶನ್ ಸರ್. ನನ್ನ ಅಂತ ವಿಷಯನ ಪಬ್ಲಿಕ್ ಮಾಡೋವಂಥ ವ್ಯಕ್ತಿ ಈ ಮನೇಲಿ ಯಾರಿರ್ಬೋದು? ನಾನು ಅದೇ ವಿಷಯನ ಕಲೆಕ್ಟ್ ಮಾಡಕ್ಕೆ ಹೇಳಿದ್ದೀನಿ ಸರ್. ನಮ್ಮ ಇನ್ಫಾರ್ಮರ್ಸ್ ಎಲ್ಲ ಅದ್ರ ಮೇಲೆನೇ ವರ್ಕ್ ಮಾಡ್ತಿದ್ದಾರೆ. ನನಗೆ ಗೊತ್ತಾದ ತಕ್ಷಣ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸರ್. ಯಾರೋ ಯಾರಿಗೋಸ್ಕರ ಒಂದ್ಸಲ ಬರ್ಬೋದು ಲೀಲಾ, ಆದ್ರೆ ಪ್ರತಿ ಸತಿ ನಿಲ್ತಾರೆ ಅಂದ್ರೆ ಅದು ಲವ್ ಅಲ್ದೆ ಮತ್ತಿನ್ನೇನು? ನೀನ್ ನೆನ್ನೆ ತೊಂದ್ರೆಲಿದ್ಯಲ್ಲ, ಆಗ ನೀನು ಏಜಿಗೆ ಫೋನ್ ಮಾಡಿ ಹೇಳ್ದ್ಯಾ ಅಥವಾ ರೇವತಿ ಫೋನ್ ಮಾಡಿ ಹೇಳಿದ್ಲಾ? ಇಲ್ಲ ಅಲ್ವಾ? ನಿನ್ನೆ ಫೋನ್ನಲ್ಲಿ ನೀನ್ ಖುಷಿಯಾಗಿದ್ಯಾ ಅಂತ ನೀನ್ ನಾಟಕ ಮಾಡ್ದೆ. ನಾಟಕ ಮಾಡಿದ್ರು ಏಜ್ ನೀನ್ ಯಾವ್ದೋ ಪ್ರಾಬ್ಲಮ್ ಇದೆಯಾ ಅಂತ ಗೊತ್ತಾಗಿ ನೀನ್ ಇರೋ ಜಾಗಕ್ಕೆ ಬಂದ್ರು. ಇದು ಲವ್ ಅಲ್ದೆ ಮತ್ತಿನ್ನೇನು? ಇಷ್ಟೆಲ್ಲ ವಿಷಯನೂ ಯಾರ್ಯಾರೋ ಮಾಡ್ತಾರೆ ಅಂದ್ರೆ ಅದು ಪ್ರೀತಿ ಅಲ್ಲ. ಆದ್ರೆ ಇಷ್ಟೆಲ್ಲಾನು ಒಬ್ಬ ವ್ಯಕ್ತಿ ನಮಗೋಸ್ಕರ ಮಾಡ್ತಾರೆ ಅಂದ್ರೆ ಅದು ಪ್ರೀತಿ. ಹಾಗಿದ್ರೆ ಈಜೆ ನನ್ನ ಪ್ರೀತಿಸ್ತಿದಾರಾ? ಹಾಗಿದ್ರೆ ನನಗೆ ಪ್ರೀತಿ ಆಗಿದ್ಯಾ? ಏಜೆ ಜೈಲ್ ಹೋಗಿದ್ದಕ್ಕೆ ನೀನೇ ಕಾರಣ ಅಂತ ಏಜೆಗೆ ಗೊತ್ತಾಗ್ಬೇಕು. ಏಜೆಗೆ ಈ ವಿಷಯ ಗೊತ್ತಾದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ಗೊತ್ತಿದ್ಯಾ? ಅವ್ರೇನಾದ್ರೂ ಮಾಡ್ಲಿ, ನಾನು ಈ ವಿಷಯನ ಮೊದಲು ಏಜೆ ಹತ್ರ ಹೇಳ್ಕೊತೀನಿ. ಆಮೇಲೆ ನಾನು ಅವ್ರನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ನಾನು ಅವ್ರ ಹತ್ರ ಹೇಳ್ಕೊತೀನಿ. ಅವ್ರು ಯಾವ ಶಿಕ್ಷೆ ಕೊಟ್ಟರು ನಾನು ಅದನ್ನ ಅನುಭವಿಸ್ತೀನಿ. ಆದ್ರೆ ಒಂದ್ ದಿನಕ್ಕಾದ್ರೂ ನಾನು ಅವ್ರ ಹೆಂಡತಿಯಾಗಿ ಬದುಕಬೇಕು. ಅವ್ರ ಪ್ರೀತಿನ ಅನುಭವಿಸ್ಬೇಕು. ಅದು ಒಂದ್ ಕ್ಷಣಕ್ಕಾದ್ರೂ ನನ್ಗೆ ಓಕೆನೆ. ನನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿರೋ ಏಜೆಗೆ ನನ್ ಪ್ರೀತಿ ಕೊಡ್ಬೇಕು. ನನ್ ಇಡೀ ಜೀವನನ ಅವ್ರ ಕಾಲ್ ಹತ್ರಕ್ಕೆ ಹಾಕಿ ಅವ್ರ ಹೆಸರಲ್ಲೇ ನಾನು ಬದುಕ್ತೀನಿ. ಅವ್ರ ಹೆಸರಲ್ಲೇ ನಾನು ಸಾಯ್ತೀನಿ. ಐ ಲವ್ ಯು ಏಜೆ. ಇನ್ನು ಪ್ರೀತಿಯಲ್ಲಿ ಬಿದ್ದಾಯ್ತಲ್ಲ, ಎಲ್ಲ ಹೊಸದಾಗಿ ಶುರು ಆಗುತ್ತೆ. ನಿನಗೆ ನೀನೇ ಹೊಸದಾಗ ಅನ್ಸ್ತೀಯಾ? ನಿಮ್ಮ ಮನೆ ಹೊಸದಾಗ ಅನ್ಸುತ್ತೆ. ಪ್ರೀತಿಗಿರೋ ಶಕ್ತಿನೇ ಅದು. ಆಲ್ ದಿ ಬೆಸ್ಟ್. ಇಷ್ಟಕ್ಕೆಲ್ಲ ಕಾರಣವಾಗಿರೋರು ನಿಮ್ಗೆ ತುಂಬಾ ಹತ್ತಿರವಾಗಿರೋರು ಅಂತ ಸರ್. ಹತ್ರ ಇರೋರು ಅಂದ್ರೆ ಯಾರು ಮಾಡಿರ್ಬೋದು? ಅದು ಈ ಮನೆಯಲ್ಲಿ
ವಿಕ್ರಮ ನೋ, ವಿಕ್ರಮ್ ಈ ಥರ ಕೆಲಸ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಅವನು ನನ್ನ ಅಂತರನ್ ತಮ್ಮ, ಅವನು ಅಂತರನ್ ಥರನೇ ಏನಿದ್ರು ನೇರವಾಗಿ ಹೇಳೋಂಥವನು. ಅವನಿಗೆ ಕೆಲಸ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಮತ್ತಿನ್ ಯಾರು ಮಾಡಿರ್ಬೋದು? ಛಾಯಾನ? ನೋ, ಛಾಯಾ ಇತ್ತೀಚೆಗಷ್ಟೇ ಈ ಮನೆಗೆ ಬಂದಿರೋದು. ಇಲ್ಲಿ ಯಾವ ವಸ್ತು ಎಲ್ಲಿದೆ ಅಂತ ಅವಳಿಗೆ ಗೊತ್ತೇ ಇಲ್ಲ. ಹೀಗಿದ್ಮೇಲೆ ಮನೆ ಒಳಗಿರೋ ಸೀಟಿನ ಹೊರಗೆ ಸಾಗಿಸುವಂಥ ಕೆಲಸ ಅವಳು ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಕ್ಚುಲಿ ನಾನು ಇವರಿಬ್ಬರ ಮೇಲೆ ಅನುಮಾನ ಪಡ್ತಾ ಇರೋದೇ ತಪ್ಪು ಅನ್ಸುತ್ತೆ. ಬೇರೆ ಯಾರು ಮಾಡಿರ್ಬೋದು? ನಮ್ಮನೇಲೇ ಇದ್ಕೊಂಡು ನನಗೆ ಮೋಸ ಮಾಡ್ತಾ ಇದ್ದಾರೆ. ಅಯ್ಯೋಯ್ಯೋ, ನಾನು ನನ್ನ ಗಂಡ ಒಂದೇ ಕಡೆ ಇದ್ದೀವಿ, ನಂಬೋಕೆ ಆಗ್ತಿಲ್ಲ. ನನ್ನ ಗಂಡ ನನ್ನ ಪಕ್ಕದಲ್ಲೇ ಇದ್ದಾರೆ. ಇನ್ನು ಲವ್ ಹೇಳ್ಕೊಳ್ತೇನೆ ನನ್ನ ಮೇಲೆ ಇಷ್ಟೆಲ್ಲ ಕೇರ್ ತೋರಿಸ್ತಾ ಇದ್ದಾರೆ. ಇನ್ನು ನನ್ನ ಪ್ರೀತಿ ಒಪ್ಕೊಂಡ್ಮೇಲೆ ನಾನು ಇನ್ನೆಷ್ಟು ಕೇರ್ ಮಾಡ್ಬೋದು ಇವರು? ಅಯ್ಯೋಯ್ಯೋ, ನನ್ಗಾಗ್ತಿರೋ ಖುಷಿಗೆ ಯಾರ ಹತ್ರ ಆದ್ರೂ ನಾನು ಇದನ್ನ ಹೇಳ್ಕೋಬೇಕಲ್ವಾ? ಈಜೆ ಬೇಡ ಕಣೆ, ನಿನ್ ಗಂಡ ಅವರು. ಏನು ಹೆಸರಿಟ್ಟು ಏಜೆ ಅಂತ ಕರಿತಿದ್ಯಾ? ಮನ್ಸಲ್ ತಾನೆ ಪ್ರೀತಿಯಿಂದ ಕರಿಬೋದಪ್ಪ. ಏನು ಅಂದ್ರೆ ಚೆ ಬೇಡ. ಏನು ಅಂದ್ರೆ ಅಂತೆಲ್ಲ ಕರೆಯೋದೆಲ್ಲ ಓಲ್ಡ್ ಫ್ಯಾಷನ್ ಆಗೋಯ್ತು. ನಾರ್ಮಲ್ ಆಗಿ ರೀ ಅಂತ ಕರಿ. ರೀ, ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಇಷ್ಟು ಬೇಗ ನಿಮ್ಮೇಲೆ ಪ್ರೀತಿ ಹೇಗೆ ಜಾಸ್ತಿ ಆಯ್ತು ಅಂತ ನಂಗೆ ದೇವ್ರಾಣೆ ಗೊತ್ತಿಲ್ಲ. ಆದ್ರೆ ಪ್ರೀತಿ ಆಗಿದ್ದ ಕ್ಷಣದಿಂದ ಪ್ರೀತಿ ಜಾಸ್ತಿ ಆಗ್ತಾನೇ ಇದೆ ಹೊರತು ಎಲ್ಲೂ ಕಮ್ಮಿ ಆಗಿಲ್ಲ. ನನ್ನ ಮನಸ್ಸಲ್ಲಿರೋ ಪ್ರೀತಿನ ನಿಮಗೆ ಹೇಳ್ಕೋಬೇಕು ರೀ. ಪ್ಲೀಸ್ ಒಂದೇ ಒಂದು ಅವಕಾಶ ಮಾಡಿಕೊಡ್ತೀರಾ? ರೂಮಿಗೆ ಕರೆದ ಹಾಗೆ ನನ್ನ ನಿಮ್ಮ ಮನಸ್ಸೊಳಗೆ ಯಾವಾಗ ಕರಿತೀರಾ ರೀ? ಆದಷ್ಟು ಬೇಗ ಕರ್ಕೊಳ್ಳಿ. ನಿಮಗೋಸ್ಕರ ಎದೆ ಬಾಗ್ಲಲ್ಲೇ ಕಾಯ್ತಾ ಕೂತಿರ್ತೀನಿ. ನಿಮಗೆ ನಾನೇನೋ ಒಂದು ಹೇಳಬೇಕು. ಅದು ಐ ಲವ್ ಯು. ಅಯ್ಯೋ ದೇವ್ರೆ, ನಾನು ಇಡೀ ರಾತ್ರಿ ಏಜೆ ಪಕ್ಕದಲ್ಲಿ ಮಲಗಿದ್ದೆ. ನನ್ಗಂತೂ ನಂಬಕ್ಕೆ ಆಗ್ತಿಲ್ಲ. ಆ ದೇವ್ರು ಈ ಫೀಲಿಂಗ್ ನ ನಂಗೆ ಸ್ವಲ್ಪ ಮುಂಚೆ ಕೊಡ್ಬೇಕಿತ್ತು. ಒನ್ ವೇ ಲವ್ ನ ಟೂ ವೇ ಮಾಡ್ತಿದ್ದೆ. ಅಕ್ಕ, ನೀವ್ ಅನ್ಕೊಂಡಂಗೆ ಆ ಲೀಲಾ ಏಜೆಗೆ ಹತ್ರ ಆಗಿದ್ದಾಳೆ. ಅವ್ರಿಬ್ರು ಯಾವಾಗ ದೂರ ಮಾಡ್ತೀರಾ? ಇವಾಗ್ಲೇ ಹೋಗಿ ಹುಳಿನ್ ಬಿಡಿ, ಮಜಾ ಇರತ್ತೆ. ನಿಮ್ಮ ಆಲೋಚನೆ ಹೇಗಿದೆಯೋ ನಿಮ್ಮ ಪ್ಲಾನು ಹಾಗೇ ಇದೆ. ಇಷ್ಟು ಚೀಪ್ ಆಗೆಲ್ಲ ಮಾಡಬಾರ್ದು ಲಕ್ಷ್ಮಿ. ಬೇಟೆನ ಅವಸರದಲ್ಲಿ ಮಾಡಬಾರ್ದು. ಕಬ್ಬಣನ ಕಾಯಿಸಿ ಹೊಡಿಬೇಕು, ಬೇಟೆನ ಕಾದು ಹಿಡಿಬೇಕು.
ಸ್ವಲ್ಪ ದಿನ ತಡ್ಕೊಳ್ಳಿ, ಎಲ್ಲ ನಾನು ಅನ್ಕೊಂಡ ಹಾಗೆ ಆಗ್ತಾ ಇದೆ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಆದರೂ ಪ್ರತಿ ಸಲ ಥರ ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರ್ದೇ ಇರೋ ಹಾಗೆ ಆಗ್ತಿರ್ಲಪ್ಪ, ಪ್ಲೀಸ್. ಹಾಕೋ ಪ್ಲಾನ್ ಕರೆಕ್ಟ್ ಆಗಿದ್ರೆ ರಿಸಲ್ಟ್ಸು ಕಣ್ಮುಂದನೆ ಕಾಣುತ್ತೆ. ತಾಳ್ಮೆ ಇರಬೇಕು. ಬನ್ನಿ. ಈಚೆಗೆ ಯಾವ ತರ ಕಾಫಿ ಇಷ್ಟ ಆಗುತ್ತೋ ಏನೋ. ನಾನು ಅವ್ರಿಗೆ ಸುಮಾರು ಸತಿ ಕಾಫಿ ಮಾಡ್ಕೊಟ್ಟಿದ್ದೀನಿ, ಆದ್ರೆ ಲವ್ ಆದ್ಮೇಲೆ ಇದೇ ಫಸ್ಟ್ ಟೈಮ್ ನಾನು ಅವ್ರಿಗೆ ಕಾಫಿ ಮಾಡ್ಕೊಡ್ತಿರೋದು. ಅದಕ್ಕೆ ಸ್ವಲ್ಪ ನರ್ವಸ್ ಫೀಲ್ ಆಗ್ತಿದೆ. ಅವ್ರಿಗೆ ಕಾಫಿ ಇಷ್ಟ ಆಗುತ್ತೋ ಇಲ್ವೋ? ಅಷ್ಟು ಪ್ರೀತಿಯಿಂದ ಮಾಡ್ಕೊಟ್ಮೇಲೆ ಇಷ್ಟ ಆಗಲ್ಲ ಅಂತ ಹೇಳ್ತೀನಾ? ಏಜೆ, ನೀವು ಅದು ನನ್ನ ಕಿಚನ್ ಅಲ್ಲಿರುವಾಗ ಕಟ್ಟೆ ಮೇಲೆ ಕುತ್ಕೊಂಡು ಮಾತಾಡೋಷ್ಟು ಕ್ಲೋಸ್ ಆಗಿದ್ದೀರಾ? ಕಟ್ಟಿ, ನಾನು ನಿಜವಾಗ್ಲೂ ನೀನು ಕ್ಲೋಸ್ ಆಗಿದ್ರೆ ಇಷ್ಟು ದೂರದಲ್ಲಿ ಕಟ್ಟೆ ಮೇಲೆ ಕುತ್ಕೊಂಡು ನಾನು ಮಾತಾಡ್ತಾ ಇರಲಿಲ್ಲ. ಮತ್ತೆ ನಿನ್ನನ್ನು ಕರೆದು ನಿನ್ನನ್ನು ಕೂರಿಸಿ ಕಾಫಿ ಮಾಡ್ಕೊಡ್ತಾ ಇದ್ದೆ. ಶಬಾಷ್ ಲೀಲಾ, ಸೂಪರ್ ಆಗಿ ಮಾಡಿದ್ಯಾ. ಲೀಲಾ, ನೀವು ಆಫೀಸಿಗೆ ಹೋಗಿದ್ದೀರಾ ಅಂತ ಅನ್ಕೊಂಡಿದ್ದೆ ಏಜೆ. ಸಾರಿ, ಬೆಳಗ್ಗೆ ಎದ್ದೇಳೋದು ಸ್ವಲ್ಪ ಲೇಟ್ ಆಯ್ತು. ಪರವಾಗಿಲ್ಲ, ನಾನು ಎದ್ದಾಗ ನೀನು ಡೀಪ್ ಸ್ಲೀಪಲ್ಲಿದ್ದೆ, ಅದಕ್ಕೆ ಡಿಸ್ಟರ್ಬ್ ಮಾಡಲಿಲ್ಲ. ನೀವು ಆಫೀಸಿಂದ ವಾಪಸ್ ಬಂದ್ರಾ? ಯಾವ್ದಾದ್ರು ಫೈಲ್ ಬಿಟ್ಟು ಹೋಗಿದ್ರಾ? ನಾನು ಹುಡುಕೊಡ್ಲಾ? ಆ್ಯಕ್ಚುಲಿ ಆಫೀಸ್ಗೆ ಹೊರಟಿದ್ದೆ. ನೀನು ನನಗೋಸ್ಕರ ಕಾಫಿ ಮಾಡಿದೀಯ ಅಂತ ವಿಶ್ವರೂಪ್ ಹೇಳ್ದ. ಕುಡಿದೇ ಹೋದ್ರೆ ನಿಂಗೆ ಬೇಜಾರಾಗತ್ತೆ ಅಂತ ವಾಪಸ್ ಬಂದೆ. ಇಲ್ಲಿ ಕಾಫಿ. ಥ್ಯಾಂಕ್ ಯು. ಏನಕ್ಕ ಇದು? ನೀವು ಒಂದು ಸಿಪ್ ಕುಡ್ದು ಆಮೇಲೆ ಏಜೆ ಕುಡಿತಾರೆ ಅಂತ ಹೇಳಿ 5 ನಿಮಿಷ ಆಗಿಲ್ಲ. ಏಜೆ ಸೇಮ್ ದಿಟ್ಟು ಅದೇ ತರ ಮಾಡ್ಬಿಟ್ರು. ನಾನಂತೂ ಇದನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಿಮ್ಗೇನಾಗಿತ್ತು ಅದೇ ನನಗೂ ಆಗ್ತಾ ಇದೆ. ಅಂದ್ರೆ ಪರ್ಫೆಕ್ಟ್ ಏಜೆಗೆ ಈ ಎಡವಟ್ ಲೀಲಾನೆ ಪರ್ಫೆಕ್ಟ್ ಜೋಡಿ. ಆರಾಮಾಗಿ ನಿಧಾನವಾಗಿ ಗಾಡಿ ಓಡಿಸಿ ಆಯ್ತಾ? ರೋಡಲ್ಲಿ ಗುಂಡಿ ಎಲ್ಲ ಇರುತ್ತೆ, ಜೋಪಾನ. ಯಾಕೆ ನನ್ನ ವಿಯರ್ಡ್ ಆಗಿ ಮಾತಾಡ್ತಿದ್ಯಾ? ಏನಾಗಿದೆ ನನಗೆ? ಏನಾಗಿದೆ ಅಂದ್ರೆ ಲವ್ ಆಗಿದೆ. ಹುಚ್ಚಿ ತರ ನನ್ನ ಲವ್ ಮಾಡ್ತಾ ಇದ್ದೀನಿ ಅಷ್ಟೆ. ಅದ್ ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಆರ್ ಯು ಓಕೆ? ನೀವ್ ಓಕೆ ಅಂದ್ಮೇಲೆ ನಾನು ಓಕೆ ಆಗೋದೆ ಏಜೆ. ನಾನೇನಕ್ಕೆ ಓಕೆ ಅನ್ಬೇಕು? ಅಂದ್ರೆ ನೀವು ಹುಷಾರಾಗಿ ಹೋಗಿ ಕ್ಷೇಮವಾಗಿ ಬನ್ನಿ ಅಂತ ಹೇಳಕ್ಕೆ ಫೋನ್ ಮಾಡಿದೆ ಏಜೆ. ನೀನು ನಿನ್ನ ಮಾತು ನನಗೊಂದು ಅರ್ಥ ಆಗ್ತಾ ಇಲ್ಲ. ಏನಿಲ್ಲ ಏಜೆ, ಟೈಮಿಗೆ ಸರಿಯಾಗಿ ಊಟ ಮಾಡಿ, ಜೋಪಾನ, ಹುಷಾರು, ಟೇಕ್ ಕೇರ್. ಬಾಯ್ ಬಾಯ್. ಬಾಯ್.
ಅಕ್ಕ ಹೇಳಿದ್ ಗೊತ್ತಾಯ್ತಲ್ವಾ? ಅಜ್ಜಿ ಏಜೇಲಿಲ್ಲ ಚೆನ್ನಾಗಿರ್ಬೇಕು ಅಂತ ಪೂಜೆ ಮಾಡಿಸ್ತಿದ್ದಾರೆ. ಗೊತ್ತಾಯ್ತು ಸರು, ಈ ಪೂಜೆ ನಡೆದ್ರೆ ಅವರಿಬ್ರು ಒಂದಾಗ್ತಾರೆ. ಅದನ್ನ ಆಗಕ್ ಬಿಡ್ಬಾರ್ದು. ಹೇಗಾದ್ರೂ ಮಾಡಿ ಈ ಪೂಜೆನ ಅಪಶಕನದಲ್ಲೇ ಎಂಡ್ ಮಾಡಿಸ್ಬೇಕು. ಕರೆಕ್ಟ್. ಅದಕ್ಕೆ ನಾವು ಪ್ಲಾನ್ ಮಾಡ್ಬೇಕು ಅಲ್ವಾ ಅಕ್ಕ? ನಾಚಿಕೆ ಆಗ್ಬೇಕು ನಿಮ್ಮಿಬ್ರಿಗೂ. ಎಷ್ಟ್ ದಿನ ಅಂತ ಈ ತರ ಚೀಪ್ ಲೆವೆಲ್ ಗಿಮಿಕ್ಸ್ ಯೂಸ್ ಮಾಡ್ತೀರಾ? ನೀವು ಮಾಡೋ ಆಲೋಚನೆ ನಿಮ್ ಲೆವೆಲ್ ಏನು ಅಂತ ತೋರ್ಸುತ್ತೆ. ಯಾಕಕ್ಕ ಈಗ ಹೇಳ್ತೀರಾ? ನಾವ್ ಆ ಲೀಲಾನ ಮನೆಯಿಂದ ಆಚೆ ಹಾಕ್ಬೇಕು ಅಂತ ತಾನೇ ಪ್ಲಾನ್ ಮಾಡ್ತಿರೋದು. ಲೀಲಾ ದೂರ ಆದ್ರೆ ಲೀಲಾನ್ ಮನೆಯಿಂದ ಆಚೆ ಹಾಕೋದಕ್ಕೆ ಈಸಿ ಆಗತ್ತಲ್ವಾ? ಅದ್ರಲ್ಲೇನ್ ತಪ್ಪಿದೆ? ಯಾಕದನ್ ಚೀಪ್ ಅಂತೀರಾ? ಎಲ್ಲಿವರೆಗೂ ನೀವು ಲೋಕಲ್ ಆಗಿ ಯೋಚನೆ ಮಾಡ್ತಿರೋ ಅಲ್ಲಿವರೆಗೂ ನೀವು ಅದೇ ಲೆವೆಲ್ ಅಲ್ಲಿ ಇರ್ತೀರ. ಆಡೋ ಮಾತು ಮಾಡೋ ಪ್ಲಾನ್ ಯಾರಿಗೂ ಸುಲಭವಾಗಿ ಅರ್ಥ ಆಗ್ಬಾರ್ದು. ಅರ್ಥ ಆಗೋ ಟೈಮಲ್ಲಿ ಆಡಕ್ ಮಾತೇ ಇರಬಾರ್ದು. ಹಾಗ್ ಮಾಡ್ಬೇಕು. ಆ ಪ್ಲಾನ್ ಹೇಗಿರುತ್ತೆ ಅಂತ ಸದ್ಯದಲ್ಲೇ ನಾನು ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ. ಅಲ್ಲಿವರೆಗೂ ನೀವು ನಿಮ್ ಚೀಪ್ ಪ್ಲಾನ್ ಬಗ್ಗೆ ಯೋಚನೆ ಮಾಡ್ತಾ ಇರಿ. ನಾನು ನನ್ನ ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ. ಅಕ್ಕ, ದುರ್ಗಾ ಅಕ್ಕ ದೊಡ್ಡ ಬಾಂಬ್ನೆ ಬ್ಲಾಸ್ಟ್ ಮಾಡೋದಕ್ಕೆ ರೆಡಿ ಇದ್ದಾರೆ ಅನ್ಸತ್ತೆ. ಹೌದು ಸರು, ಅದಕ್ಕೆ ಅಕ್ಕ ಅಷ್ಟೊಂದು ಕೂಲ್ ಆಗಿದ್ರು. ಅದೇನಾರು ಆಗ್ಲಿ, ಆ ಲೀಲಾ ಮನೆಯಿಂದ ಹೊರಗೆ ಹೋದ್ರೆ ಅಷ್ಟೇ ಸಾಕು. ನಾವು ನಮ್ಮ ಪ್ಲಾನ್ ಮಾಡೋಣ. ನೀನು ಜೊತೆಗಿರು, ಆಮೇಲೆ ನೀನು ಒಳಗೆ ನೋಡ್ಕೊ, ನಾನು ಆಚೆ ನೋಡ್ಕೊಳ್ತೀನಿ. ನಾ ಕೇಳ್ದಂಗೆ ಬೆಳ್ಳಿ ತಮ್ಗೇನಲ್ಲಿ ಹಾಲು ಸಿದ್ಧವಾಗಿದೆಯಾ ತಾಯಿ? ಎಲ್ಲ ತಯಾರಾಗಿದೆ ಗುರುಗಳೇ. ದುರ್ಗಾ ಸರು, ಈ ಪೂಜೆ ಸಾಮಾನ್ಯವಾದದ್ದಲ್ಲ. ಈ ಹೋಮ ಕೂಡ ವಿಶೇಷವಾದದ್ದು. ನಾವು ಹೋಮಕ್ಕೆ ಉಪಯೋಗಿಸಿರುವಂತಹ ದ್ರವ್ಯಗಳಿಂದ ಭಗವಂತ ಪ್ರಸನ್ನ ಚಿತ್ತನಾಗಿ ನಿಮ್ಮ ಮಗ ಮತ್ತು ಸೊಸೆ ಸಂಬಂಧನ ಗಟ್ಟಿ ಮಾಡ್ತಾನೆ. ಅವ್ರಿಗೆ ಯಾವ ತೊಂದರೆ ತಾಪತ್ರೆಗಳು ಬರೋದಿಲ್ಲ. ನಾವು ಅನ್ಕೊಂಡಿರೋ ಮುಹೂರ್ತದ ಸಮಯಕ್ಕೆ ಸರಿಯಾಗಿ ಮಾಡದೇ ಇದ್ರೆ ನಾವು ಅನ್ಕೊಂಡಿರೋ ಸಂಕಲ್ಪಕ್ಕೆ ವಿರುದ್ಧವಾಗೇ ಆಗುತ್ತಮ್ಮ. ಅಯ್ಯಯ್ಯೋ, ಹಾಗೆಲ್ಲ ಹೇಳ್ಬೇಡಿ ಪುರೋಹಿತ್ರೆ. ನಾವೆಲ್ಲ ನಿಮ್ಮನ್ನೇ ನಂಬ್ಕೊಂಡಿದ್ದೀವಿ. ಅಜ್ಜಿ ಆಗತ್ತೆ, ಎಲ್ಲ ಸರಿಯಾದ ಟೈಮಲ್ಲೇ ಆಗತ್ತೆ. ನಾವೆಲ್ಲರೂ ರೆಡಿ ಇದ್ದೀವಿ. ಏಜೆ ಲೀಲಾ ಬರಬೇಕು ಅಷ್ಟೆ. ಅವರು ಇನ್ನೇನು ಬಂದ್ಬಿಡ್ತಾರೆ. ಅಕ್ಕ ಕೇಳಿಸ್ಕೊಂಡ್ರ? ನೀವು ಅನ್ಕೊಂಡಿರೋ ಪ್ಲಾನ್ ವರ್ಕ್ ಆಗಬೇಕು ಅಂದರೆ ಪೂಜೆ ನಾಶ ಆಗಬೇಕು. ಈ ಪೂಜೆ ನಾಶ ಆಗೋದಕ್ಕೆ ಏನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಮಾಡೋಕ್ಕೆ ಹೊರಟಿರೋ ಕೆಲಸದಿಂದ ಪೂಜೆ ನಿಂತೋಗತ್ತೆ. ಪೂಜೆ ನಿಂತೋದ್ರೆ ಏಜೆ ಲೀಲಾ ಇಬ್ರು ದೂರ ಆಗೋಗ್ತಾರೆ. ಸರು, ನಾ ಮೊದಲೇ ಹೇಳ್ತಾ ಇದ್ದೀನಿ, ಮುಂದೆ ಆಗೋ ದೊಡ್ಡ ವಿಷಯದ ಬಗ್ಗೆ ಆಸಕ್ತಿ ಇಟ್ಕೋಬೇಕೇ ಹೊರತು ಸಣ್ಣ ಪುಟ್ಟ ಗೆಲುವಿಗೆ ಹಾತೊರಿಬಾರ್ದು. ಅಯ್ಯೋ ಸುಮ್ಮನೆ ಇರಿ ಅಕ್ಕ, ನೀವು ದೊಡ್ಡದಾಗೆ ಪ್ಲ್ಯಾನ್ ಮಾಡ್ತೀರಾ. ಹಾಗಂತ ಅಲ್ಲಿವರೆಗೂ ಅವಳನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡೋದಕ್ಕೆ ನನ್ನ ಮನಸ್ಸು ಹೋಗ್ಬೇಕಲ್ವಾ? ಒಂದು ನಿಮಿಷ ಬಂದೆ. ಲೀಲಾ, ಏಜೆ, ಇದು ಇದು ನನ್ನ ನಂತರ ಬಳಸಿದ ಸೀರೆ.
ಮತ್ತು ಒಡವೆಗಳು. ನಾನು ಕೊನೆ ಉಸಿರಿರೋ ತನಕ ಇದನ್ನು ಯಾರಿಗೂ ಕೊಡದೆ ಭದ್ರವಾಗಿ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಆದರೆ ಇವತ್ತು ನೀನು ಕಣ್ಣೀರು ಹಾಕೋದನ್ನು ನೋಡಿ ನಿನಗೆ ಕೊಡ್ತಾ ಇದ್ದೀನಿ. ಈ ಸೀರೆ ಒಡವೆ ನಾಕೋ, ಅಮ್ಮ ನಿನಗೇನು ಹೇಳಲ್ಲ. ನಿಮಗೆ ಬೇಜಾರಾಗಲ್ಲ? ಯಾರಿಗೆ ಯಾವಾಗ ಏನು ಸಿಗಬೇಕು ಅನ್ನೋದು ನಮ್ಮ ಕೈಯಲ್ಲಿರಲ್ಲ ಲೀಲಾ. ಇವತ್ತಿದ್ದು ನಿನ್ನ ಕೈಗೆ ಸೇರಿದೆ ಅಂದರೆ ಅದ್ರ ಮೇಲೆ ನಿನಗೆ ಹಕ್ಕಿದೆ ಅಂತ ಅರ್ಥ. ಯೋಚನೆ ಮಾಡಬೇಡ, ಬೇಗ ಉಟ್ಕೊಂಡು ರೆಡಿಯಾಗು. ನಾ ಹೊರಗಡೆ ಕಾಯ್ತಾ ಇರ್ತೀನಿ. ಪೂಜೆಗಿಂತ ಮೊದಲೇ ಭಗವಂತ ವರ ಕೊಟ್ಬಿಟ್ಟ. ನೋಡಿದ್ಯಾ ಸರು, ನೀವು ಮಾಡೋ ಚಿಲ್ಲರೆ ಪ್ಲ್ಯಾನ್ಗಳಿಂದ ನಿಮಗೆ ಹರ್ಟ್ ಆಗುತ್ತೆ ಹೊರತು ಅವರು ಸೋಲಲ್ಲ. ಅದಕ್ಕೆ ಹೇಳೋದು, ಹೊಡೆದ್ರೆ ಆನೆನೆ ಹೊಡಿಬೇಕು ಅಂತ. ಸಾರಿ ಅಕ್ಕ, ಹಣೆ ಬರನೇ ಸರಿ ಇಲ್ಲ. ದಂಪತಿಗಳವರು ಬೇಗ ಬೇಗ ಬನ್ನಿ, ಮುಹೂರ್ತ ಮೀರ್ತಾ ಇದೆ. ಕೂತ್ಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಅರ್ಶಿನ ಕುಂಕುಮ ತಗೋಮ್ಮ. ನೀನ್ ಪ್ಲಾನ್ ಮಾಡಿದ್ಯಾ ಲೀಲಾ, ಆದ್ರೆ ಈ ಸಲ ವರ್ಕ್ ಆಗೋದು ನನ್ನ ಪ್ಲಾನ್. ಏನ್ ಪ್ಲಾನ್ ಅಂತ ನೀವು ಕೇಳಲೇ ಇಲ್ಲ. ಪ್ಲೀಸ್ 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 ಕೇಳಿ, ಪ್ಲೀಸ್ ದುರ್ಗಾ ಅವ್ರೆ ಕೇಳಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಓಕೆ, ಏನ್ ಪ್ಲಾನ್ ಮಾಡಿದ್ಯಾ? ಛೇ ಹೋಗಿಪ್ಪ, ನಾನು ಹೇಳಲ್ಲ, ನಂಗೆ ನಾಚಿಕೆ ಆಗತ್ತೆ. ಸರಿ ಬಿಡು. ಎಲ್ಗ ಹೋಗ್ತಿದ್ದೀರಾ? ಈ ತರ ಯಾರಾದ್ರೂ ನಾಚ್ಕೋತಿದ್ರೆ ಏನು ಎತ್ತ ಅಂತ ಕಾಡ್ಸಿ ಕಾಡ್ಸಿ ಕೇಳ್ಬೇಕಪ್ಪ. ನಾನೀಗ ನಾಚ್ಕೋತೀನಿ, ಕೇಳಿ ಕೇಳಿ. ಅದೇನು ಅಂತ ನನಗೂ ಹೇಳಲ್ವಾ ಲೀಲಾ? ಹೇಳು ಪ್ಲೀಸ್.
ಅದು ನಾನು ಡಿಸೈಡ್ ಮಾಡಿದ್ದೀನಿ. ಎಜೆ ಬರ್ತ್ಡೇ ದಿನ ನಾನು ಅವ್ರಿಗೆ ಪ್ರಪೋಸ್ ಮಾಡಬೇಕು ಅಂತ. ರೋಗಿ ಬಯಸಿದ್ದು ವೈದ್ಯ ಹೇಳಿದ್ದು ಒಂದೇ ಆದಾಗ ಆಗಾಗೋ ಆನಂದ ಇದೆಯಲ್ಲ, ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೂ ಆಗಲ್ಲ. ವಾವ್ ಲೀಲಾ, ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಮತ್ತೆ ಹೆಂಗೆ ನಾವು ಎಜೆ ಬರ್ತ್ಡೇ ದಿನ ತುಂಬಾ ಖುಷಿಯಾಗಿರ್ತಾರೆ. ಅವತ್ತು ನಾನು ನನ್ನ ಲವ್ನ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡ್ತೀನಿ. ಆಗ ಅವರು ಹುಚ್ಚು ಹುಡುಗಿ, ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತಿದ್ದೀನಿ, ಇದನ್ನ ಹೇಳಕ್ಕೆ ಇಷ್ಟು ದಿನ ತಗೊಂಡೆ ಅಂತ ನನ್ನ ಅಪ್ಕೊಂಡು ಎಲ್ರ ಮುಂದೆ ನನ್ನ ಪ್ರೀತಿನ ಒಪ್ಕೋತಾರೆ. ನನ್ಗೊತ್ತು ಇದೇ ತರ ಆಗುತ್ತೆ ಅಂತ ಅನ್ಸ್ತಾ ಇದೆ. ನಿಮ್ಗೇನನ್ಸುತ್ತೆ? ಅನ್ನೋದೇನ್ ಲೀಲಾ, ನಂಗೂ ಅನ್ನಿಸ್ತಾ ಇದೆ. ಆದ್ರೆ ಆಗೋದು ನಿನಗನ್ನಿಸ್ತಂಗಲ್ಲ, ನನಗನ್ನಿಸ್ದ ಹಾಗೆ. ಕೌಸಲ್ಯ, ಯಾಕೋ ಲೀಲನ್ ನೋಡ್ಬೇಕು ಅಂತ ಅನಿಸ್ತಾ ಇದೆ ಕಣೆ. ಅನ್ಸುತ್ತೆ ರೀ, ಅನ್ಸುತ್ತೆ. ನಿಮ್ಗೆ ಇವೆಲ್ಲ ಅನ್ಸ್ಬೇಕಾದ್ರೆ ಯಾಕೆ ಹೀಗೆಲ್ಲ ಅಂತೀಯ? ಮಗಳು ನೋಡಿ ತುಂಬಾ ದಿನ ಆಗಿತ್ತು, ಅದಕ್ಕೆ ಹಾಗಂದೆ. ಏನೀಗ? ನೋಡಿ, ನನ್ನ ಹತ್ರ ಅವಳ ಸುದ್ದಿ ಎತ್ಬೇಡಿ ಅಷ್ಟೇ. ಏನು ಹೀಗೆ ಮಾತಾಡ್ತೀಯ? ಲೀಲಾ ಈ ಮನೆ ಮಗಳು, ತಂದೆ ತಾಯಿ ಆಗಿರೋ ನಾವು ನೋಡ್ಬೇಕು ಅಂದಾಗ ಅವಳು ನೋಡ್ಕೊಂಡ್ ಬರ್ಬೇಕು ಅಷ್ಟೇ ಅಲ್ವಾ? ಬೇಕಿದ್ರೆ ನೀವು ಹೋಗ್ಬಿಟ್ಟು ಬನ್ನಿ ಸ್ವಾಮಿಗಳೇ, ನಾನ್ ಬರಲ್ಲ. ನನ್ ಸತ್ರು ಆ ಮನೆ ಕಾಲಿಡಲ್ಲ. ಆ ದೇವರೇ ಮೇಲಿಂದ ಕೆಳಗಡೆ ಹೇಳಿದ್ ಬಂದು ಕೌಸಲ್ಯ ಹೋಗು ಅಂದ್ರೂ ನಾನು ಹೋಗಲ್ಲ. ನಾನ್ ಬರಲ್ಲ 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 ಅಷ್ಟೇ. ದುರ್ಗಾಂಬ ಇವಳು ಯಾಕೆ ನನಗೆ ಫೋನ್ ಮಾಡ್ತಿದ್ದಾಳೆ? ಹಲೋ, ಕೌಸಲ್ಯ ಸ್ಪೀಕಿಂಗ್. ಕೌಸಲ್ಯ ಅವರೇ, ನೇರವಾಗಿ ವಿಷಯಕ್ಕೆ ಬರ್ತೀನಿ, ಸುತ್ತಿ ಬಳಸಿ ಮಾತಾಡಲ್ಲ. ನಾಡಿದ್ದು ಎಜೆ ಬರ್ಡೇ ಇದೆ. ನಾವೆಲ್ಲರೂ ಸೇರಿ ಸರ್ಪ್ರೈಸ್ ಪಾರ್ಟಿ ಪ್ಲಾನ್ ಮಾಡಿದೀವಿ. ಆ ಫಂಕ್ಷನ್ಗೆ ನಿಮ್ಮ ಮನೆಯವರೆಲ್ಲರೂ ಬರಬೇಕು. ಅದಕ್ಕೆ ಕಾಲ್ ಮಾಡಿ ಕರೀತಾ ಇದ್ದೀನಿ. ನಾನೇ ನೇರವಾಗಿ ಬಂದು ಕರೆಯೋಣ ಅನ್ಕೊಂಡೆ, ಆದ್ರೆ ಪಾರ್ಟಿ ಪ್ರಿಪರೇಷನ್ ಕೆಲಸಗಳು ಜಾಸ್ತಿ ಇದೆ. ಹಾಗಾಗಿ ಕಾಲ್ ಮಾಡಿ ಕರೀತಾ ಇದ್ದೀನಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಮನೆಯವರೆಲ್ಲರೂ ಬರಬೇಕು. ಸಾಧ್ಯ ಮನೆ ಮುಂದೆ ಕಾರ್ ಕಳಿಸ್ತೀನಿ. ಇಲ್ಲ ಅಂತ ಹೇಗೆ ಹೇಳಿ? ಮೀ, ಮೈ ಹಸ್ಬೆಂಡ್, ಮೈ ಸೆಕೆಂಡ್ ಡಾಟರ್ ಕಮ್ಮಿಂಗ್. ಆಕ್ಚುಲಿ ಯು ಕಾಂಟ್ ನೋ ಬಿಲೀವ್ ಇಟ್. ನಾನು ನಮ್ಮ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ, ಯಾಕೋ ಲೀಲು ನೋಡ್ಬೇಕು ಅನಿಸ್ತಿದೆ ರೀ, ಹೋಗೋಣ ಅಂತ. ಅಷ್ಟರಲ್ಲಿ ನೀವು ಫೋನ್ ಮಾಡಿಬಿಟ್ರಿ. ನಮ್ಮ ಮಳಿಯಂದ್ರ ಬರ್ತಡೇ ಅಂದ್ರೆ ಸುಮ್ಮನೆನಾ? ನಮ್ಮ ಮಳಿಯಂದ್ರ ಬರ್ತಡೇಗೆ ಏಜೆ ಮಾವ ಏಜೆ ಅತ್ತೆ ಬರ್ಲಿಲ್ಲ ಅಂದ್ರೆ ಚೆನ್ನಾಗಿರುತ್ತಾ? ಇಲ್ಲ ಇಲ್ಲ, ಖಂಡಿತ ಚೆನ್ನಾಗಿರಲ್ಲ. ನಾವು ಖಂಡಿತ ಬಂದೇ ಬರ್ತೀವಿ. ದುರ್ಗಾಂಬ ಅವರೇ, ಒಂದು ಸಣ್ಣ ರಿಕ್ವೆಸ್ಟ್. ದಯವಿಟ್ಟು ನಮ್ಮನ್ನ ಕಾಪಾಡಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಕಾಪಾಡಿ ಸರ್. ಸರ್, ನೀವೇ ನಮ್ ಕೈ ಹಿಡಿಬೇಕೀಗ. ಪ್ಲೀಸ್ ಸರ್, ನೀವೇ ನಮ್ಮನ್ನ ಕಾಪಾಡ್ಬೇಕು. ಏನ್ ಮಾಡ್ತಿದ್ಯಮ್ಮ? ತಪ್ಪು ಮಾಡಿರೋದು ಇವನು, ನೀನೇ ಕಾಲು ಹಿಡಿತಾ ಇದೆಯಾ? ಹೇಳು ಮೇಲೆ ಇದೆ. ಸರ್, ನಾನೇ ಇವ್ರನ್ನ ಕರ್ಕೊಂಡ್ ಬಂದಿರೋದು. ನೀವು ಒಬ್ರಿದ್ರೆ ನಮ್ 3 ಜನ ಜೀವ ಉಳಿಯತ್ತೆ. ಇಲ್ಲ ಅಂದ್ರೆ ನಾವು ಬೀದಿ ಹೆಣ ಆಗೋಗ್ತೀವಿ ಸರ್. ಪ್ಲೀಸ್ ನಮ್ಮನ್ನ ನೀವೇ ಕಾಪಾಡ್ಬೇಕು. ಸರ್, ನಾನ್ ಹೇಳ್ತೀನಿ ಸರ್, ನೀವ್ ಅರೆಸ್ಟ್ ಆದ್ಮೇಲೆ ನಾನು ನನ್ನ ಹೆಂಡತಿ ಮಗು ಪ್ರಾಣ ಭಿಕ್ಷೆ ಬೇಡ್ಕೊಂಡು ಅಲಿತಾ ಇದೀವಿ ಸರ್. ನಿಮ್ ಪ್ರಾಣ ಅಪಾಯದಲ್ಲಿ. ಯಾರಿಂದ? ಸರ್, ನಿಮ್ ಅರೆಸ್ಟ್ ಆಗಿದ್ದು, ನಿಮ್ಮ ಮತ್ತೆ ನಿಮ್ಮ ವೈಫ್ ವಿಷಯ ಪಬ್ಲಿಕ್ ಆಗಿದ್ದು, ಮನೇಲಿದ್ದ ಸಾಕ್ಷಿ ಕೋರ್ಟ್ವರೆಗೂ ಸಾಗಿಸಿದ್ದು, ಇದಕ್ಕೆಲ್ಲದಕ್ಕೂ ಕಾರಣ ಯಾರು ಅಂತ ನನಗೆ ಗೊತ್ತಿದೆ ಸರ್.
ಹೌದು ಸರ್, ಇವ್ರು ಮಣ್ ತಿನ್ನೋ ಕೆಲಸ ಮಾಡಿದ್ದಾರೆ ನಿಜ. ಆದ್ರೆ ಆ ವಿಷಯಕ್ಕೆಲ್ಲ ಯಾರ್ ಕಾರಣ ಅನ್ನೋದನ್ನ ಎಲ್ಲಿ ಇವ್ರು ಬಾಯಿ ಬಿಟ್ಬಿಡ್ತಾರೋ ಅನ್ನೋ ಕಾರಣಕ್ಕೆ ನಮ್ 3 ಜನನ ಬಲಿ ತಗೊಳಕ್ ನಿಂತಿದ್ದಾರೆ ಸರ್ ಅವರು. ಇದ್ರಿಂದ ನೀವೇ ಕಾಪಾಡ್ಬೇಕು ಸರ್, ಪ್ಲೀಸ್. ಸರ್, ನೀವು ನಮಗೆ ರಕ್ಷಣೆ ಕೊಡ್ತೀನಿ ಅಂತ ಹೇಳಿದ್ರೆ ಆ ವ್ಯಕ್ತಿ ಯಾರು ಅಂತ ಹೇಳ್ತೀವಿ ಸರ್. ಆಯ್ತು, ನಾನು ನಿಮಗೆ ರಕ್ಷಣೆ ಕೊಡ್ತೀನಿ. ಇಷ್ಟಕ್ಕೆಲ್ಲ ಯಾರು ಕಾರಣ? ಯಾರು ಕಾರಣ? ಹಲೋ ಅಕ್ಕ, ಹೇಗಿದ್ಯಾ? ಇತ್ತೀಚಿಗಂತೂ ದುಂಬಿಗೋಸ್ಕರ ಕಾಯ್ತಿರೋ ಹೂ ತರ ಇದೀನಿ ಕಣೆ. ಓ ಏನಕ್ಕ, ಅವತ್ ಭಾವ ಎಮೋಷನಲ್ ಆಗಿ ಮಾತಾಡೋದ್ಮೇಲೆ ಫುಲ್ ಫೀಲಿಂಗ್ಸಾ? ಲೈಫಲ್ಲಿ ಎಲ್ಲ ಕಣ್ಮುಂದೆನೆ ಇರುತ್ತೆ ರೇವತಿ. ಆ ಫೀಲಿಂಗ್ ಬರ್ಬೇಕು ಅಂದ್ರೆ ಟೈಮ್ ಬರ್ಬೇಕು. ಆ ಟೈಮು ಈಗ ಬಂದಿದೆ. ನನ್ಗೆ ಲವ್ ಆಗಿದೆ. ಅಂತೂ ಇಂತೂ ನಾವೆಲ್ಲ ಕಾಯ್ತಿರೋ ರಾಮ್ಲೀಲಾ ಲವ್ ಟ್ರ್ಯಾಕ್ ಈಗ ಶುರು ಆಗುತ್ತೆ ಅನ್ಸುತ್ತಲ್ವಾ? ಅದಕ್ಕೆ ನಾನು ಕಾಲ್ ಮಾಡಿದ್ದು. ಆ ದಿನ ನಾಳೆನೆ ಕಣೆ. ಏನು, ನಾಳೆನೆ ಭಾವಂಗ್ ಲವ್ ಪ್ರಪೋಸ್ ಮಾಡ್ತೀಯಾ? ಓ, ಅವ್ರ ಬರ್ಡೇ ಗಿಫ್ಟಾ? ನನ್ ಪ್ರೀತಿನೇ ಅವ್ರಿಗೆ ಗಿಫ್ಟು. ಚುಕ್ಕಿ, ನಾಳೆ ನೀವೆಲ್ಲ ಬರ್ತೀರಾ ಅಲ್ವಾ? ಪ್ಲೀಸ್ ಕಣೆ, ನೀವೆಲ್ಲ ನನ್ನ ಜೊತೆಗಿರಿ. ಡೆಫಿನೆಟ್ಲಿ ಅಕ್ಕ, ಭಾವನ್ ಬರ್ಡೇ ಅಂದ್ರೆ ನಮ್ಗೆಲ್ಲ ಸಂಭ್ರಮ. ಖಂಡಿತ ಬರ್ತೀವಿ. ಚುಕ್ಕಿ, ನಾಳೆ ನೀನ್ ಬರ್ತಾ ಕೇಕ್ ರೆಡಿ ಮಾಡ್ಕೊಂಡ್ ಬಾರೆ. ಅದೇ ಲಾಸ್ಟ್ ಟೈಮ್ ಏಜೆ ಬರ್ಡೇಗೆ ರೆಡಿ ಮಾಡಿದ್ಯಲ್ಲ ಅದೇ ತರ. ಆದ್ರೆ ಸ್ವಲ್ಪ ಎಕ್ಸ್ಟ್ರಾ ಸ್ವೀಟ್ ಹಾಕಿ ಎಕ್ಸ್ಟ್ರಾ ಸ್ಪೆಷಲ್ ಆಗಿ ಮಾಡ್ಕೊಂಬಾ, ಆಯ್ತಾ? ನಾಳೆಗೆ 2 ಸ್ಪೆಷಲ್ ಅಕ್ಕ. ಒಂದು ನೀನ್ ಲವ್ ಪ್ರಪೋಸ್ ಮಾಡ್ತಿರೋದು, ಇನ್ನೊಂದು ಭಾವನ್ ಬರ್ಡೇ. ಸೊ ಡಬಲ್ ಸ್ಪೆಷಲ್ಲೇ ಇರುತ್ತೆ, ಯೋಚನೆ ಮಾಡ್ಬೇಡ. ಥ್ಯಾಂಕ್ ಯು ಚುಕ್ಕಿ. ಚುಕ್ಕಿ, ನಂಗೊಂದು ಡೌಟು. ಹೇಳಕ್ಕ. ಏಜೆ ನನ್ನ ಒಪ್ಕೋತಾರ? ಅಕ್ಕ 100ಕ್ಕೆ 100 ಒಪ್ಕೋತಾರೆ. ಧೈರ್ಯವಾಗಿರು, ನಾವೆಲ್ಲ ನಿನ್ ಜೊತೆ ಇದೀವಿ. ಥ್ಯಾಂಕ್ ಯು ಚುಕ್ಕಿ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಾಳೆ ಕೇಕ್ನ ಮರಿದೆ ತಗೊಂಡ್ ಬಾ. ನಾಳೆ ಎಲ್ಲ ಬೇಗ ಬನ್ನಿ ಆಯ್ತಾ? ನನಗೆ ತುಂಬಾ ಕೆಲಸ ಇದೆ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಓಕೆ ಅಕ್ಕ, ಬಾಯ್. ನಾನು ಏನ್ ಮಾಡ್ಲಿ? ಇದೆಲ್ಲ ನನಗೆ ಹೊಸದು. ನಾನು ಇಲ್ಲಿವರೆಗೂ ಯಾರಿಗೂ ಪ್ರಪೋಸ್ ಮಾಡಿಲ್ಲ ಗೊತ್ತಾ? ಮತ್ತೆ ನಾನೇನ್ ಮೇಡಮ್ ಊರವ್ರಿಗೆಲ್ಲ ಪ್ರಪೋಸ್ ಮಾಡ್ಕೊಂಡು ಬಂದಿದ್ದೀನ. ಅದಕ್ಕೆ ನಿಮ್ಗೋಸ್ಕರನೇ ಬೆಸ್ಟ್ ಪ್ರಪೋಸ್ ಸೀನ್ ಇರುವಂತ ಸಿನಿಮಾನ ನೋಡ್ಕೊಂಡು ಬಂದಿದ್ದೀನಿ ಮೇಡಮ್. ಟ್ರೈನಿಂಗ್ ಕೊಡ್ಲಾ? ಕೇಳ್ತಿರಲ್ಲ, ಮಾಡ್ತೀನಿ ಮಾಡ್ತೀನಿ. ಹಾಗಾದ್ರೆ ನಮ್ ಸಾಹಸ ಸಿಂಹ ವಿಷ್ಣುದಾದ ಅವ್ರು ಮಾಡಿರುವಂತ ಎವರ್ ಗ್ರೀನ್ ಪ್ರಪೋಸಲ್ ಸೀನ್ ಮಾಡ್ತೀರಾ? ಮಾಡ್ತೀನಿ. ಟೇಕ್ ಪ್ರಾಪರ್ಟಿ. ಥ್ಯಾಂಕ್ ಯು. ವೆಲ್ಕಮ್. ಈಗ ನೀವು ನಮ್ ಬಾಸ್ ಮುಂದೆ ನಿಂತಿದ್ದೀರಾ ಅಂತ ಅನ್ಕೊಳ್ಳಿ. ಈಗ ನೀವು ನಮ್ ಸೇಮ್ ವಿಷ್ಣುದಾದಂತರ ನೀವು ನನಗೆ ಬೇಕು, ನೀವಿಲ್ದೆ ನಮ್ ಬಾಳು ಶೂನ್ಯ ರೀ ಶೂನ್ಯ ಅಂತ ಸೇಮ್ ನಮ್ ವಿಷ್ಣುದಾದಂತರ ಕ್ಯೂಟ್ ಆಗಿ ಹೇಳ್ಬೇಕು. ಅವಾಗ ನೋಡಕ್ಕೂ ಕ್ಯೂಟ್ ಆಗಿರುತ್ತೆ, ನಮ್ ಬಾಸ್ ಒಪ್ಕೋತಾರೆ. ಓಕೆ ಓಕೆ, ನಾನ್ ರೆಡಿ. ರೆಡಿ ಮೇಡಮ್? 3, 2, 1 ಆಕ್ಷನ್. ವಿಜಯ್, ನಾನು ನಿಮ್ನ ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂತ ನಿಮಗೆ ಅಂದಾಜ್ ಕೂಡ ಇಲ್ಲ. ನೀವಂದ್ರೆ ನನ್ನ ಜೀವ, ನೀವಂದ್ರೆ ನನ್ನ ಪ್ರಾಣ, ನೀವಂದ್ರೆ ನನ್ನ ಜೀವನ. ನೀವಿಲ್ದೆ ನನ್ನ ಲೈಫು ಶೂನ್ಯ ಶೂನ್ಯ ಶೂನ್ಯ. ಏಜೆ, ಪ್ಲೀಸ್ ಏಜೆ, ನನ್ನ ಲವ್ನ ಎಕ್ಸೆಪ್ಟ್ ಮಾಡ್ತೀರಾ? ಪ್ಲೀಸ್ 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 ಏಜೆ. ಯಾಕೆ ಫೀಲಿಂಗ್ ಇಲ್ಲ, ಎಮೋಷನ್ಸ್ ಬೇಕು ಮೇಡಮ್, ಎಮೋಷನ್ಸ್. ಹೌದಾ? ಮತ್ತೇನ್ ಮಾಡೋದು ಇವಾಗ? ಅದಕ್ಕಂತೆ ನಾನು ಇನ್ನೊಂದು ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ ಮೇಡಮ್, ಮುಂಗಾರು ಮಳೆ. ಅದ್ರಲ್ಲಿ ನಮ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಕೆರೆ ಪಕ್ಕ ಕುತ್ಕೊಂಡು ಒಂದ್ ಡೈಲಾಗ್ ಹೇಳ್ತಾರಲ್ವಾ, ಆ ಡೈಲಾಗ್ ಕೇಳಿ ಮದುವೆ ಫಿಕ್ಸ್ ಆಗಿರೋ ಹುಡುಗಿನೇ ಸಿಗ್ತಾಳೆ, ಇನ್ ನಮ್ ಬಾಸ್ ಸಿಗಲ್ವಾ? ಅಯ್ಯೋ, ನನ್ಗಿದು ಹೊಳಿಲೇ ಇಲ್ಲ. ಈಗ್ಲೇ ಶುರು ಮಾಡ್ತೀನಿ. ಡೈಲಾಗ್ ಎಲ್ಲ ಓಕೆನಾ? ಡೈಲಾಗ್ ಯಾರಿಗೆ ತಾನೇ ನೆನಪಿರಲ್ಲ. ನೀವು ಆಕ್ಷನ್ ಹೇಳಿ, ನಾನು ಶುರು ಮಾಡ್ತೀನಿ. 3, 2, 1 ಆಕ್ಷನ್. ಈ ತಂಪಾದ ಟೈಮಲ್ಲಿ
ಏಜನ್ ಯಾಕೆ ನೆನೆಸ್ತಾ ಇದ್ದೀರಾ? ಈ ಟೈಮ್ ಇದೆಯಲ್ಲ, ಅದು ಪಕ್ಕಾ 420. ನಾನು ಏಜೆ ಸಿಗ್ತೀವಿ, ಕೈ ಹಿಡ್ಕೊಂಡು ಓಡಾಡ್ತೀವಿ. ನಮಗೂ ಲವಕುಶನ್ ತರ ಪುಟ್ಟ ಮಕ್ಕಳಾಗ್ತವೆ. ಮಕ್ಕಳನ್ನ ಸ್ಕೂಲಿಗೆ ಸೇರ್ಸಕ್ಕೆ ಕ್ಯೂ ಅಲ್ಲಿ ನಿಂತಿರ್ತೀವಿ. ಆಹಾ ಏಜೆ, ನಾನು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ. ಈ ನಿಮ್ ಹೈಟು, ನೀವ್ ಮಾಡೋ ಫೈಟು, ನಿಮ್ ಕಣ್ಣಲ್ಲಿರೋ ಲೈಟು, ನೀವ್ ನಕ್ಕಾಗ್ ಬರೋ ಬ್ರೈಟು, ಕೋಪದಲ್ಲಿ ನೀವ್ ಹೇಳೋ ಔಟು, ಇದೆಲ್ಲ ಮಿಕ್ಸ್ ಆಗಿ ರಿಪೇರಿ ಮಾಡಕ್ಕಾಗದೆ ಇರೋಷ್ಟು ಗಾಯ ಆಗ್ಬಿಟ್ಟಿದೆ. ಈ ದರಿದ್ರ ಹಾಟು ದಿಲ್ ಅಂತಾರಲ್ಲ, ಇದೇ ನಿನ್ ಜೀವನದ ಕೊನೆ ಖುಷಿ ಲೀಲಾ. ನಿನ್ ಖುಷಿ ನೋಡಿದ್ರೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಿದೆ ಲೀಲಾ. ನಾನು ಖುಷಿಯಾಗಿರೋದಕ್ಕೆ ಕಾರಣ ನೀವೇ 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 ನೀವೇ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಇಷ್ಟೇ ಅಲ್ಲ, ಇನ್ ಮುಂದೆ ನೀನ್ ಹಾಕೋ ಪ್ರತಿಯೊಂದು ಕಣ್ಣೀರಿಗೂ ನಾನೇ ಕಾರಣ ಆಗಿರ್ತೀನಿ ಲೀಲಾ. ಯಾಕೆ ಲೀಲಾ? ಅದು ಏಜೆಗ್ ಪ್ರಪೋಸ್ ಮಾಡ್ಬೇಕಲ್ವಾ, ನಾನ್ ರೆಡಿ ಆಗಿದ್ದೀನಿ. ಆದ್ರೆ ಅವ್ರ ಮೂಡ್ ಹೇಗಿರುತ್ತೋ ಅಂತ ನನ್ಗೆ ಗೊತ್ತಿಲ್ಲ. ನೀನ್ ಎದುರಿಗೆ ಸಿಕ್ಕಿದ್ರೆ ನಿನ್ನ ಕಣ್ಣಲ್ಲೇ ಸುಟ್ಟು ಭಸ್ಮ ಮಾಡೋಷ್ಟು ಕುದೀತಿದೆ. ಏಜೆನ ಈಗ ತಾನೇ ಮಾತಾಡಿಸ್ಕೊಂಡು ಬಂದೆ. ಅವರು ತುಂಬಾ ಖುಷಿಯಾಗಿದ್ದಾರೆ, ರಿಲ್ಯಾಕ್ಸ್ಡ್ ಆಗಿದ್ದಾರೆ. ನೀನೀಗ ಹೋಗಿ ಅವ್ರ ಮುಂದೆ ನಿಂತು ಏನೇ ಹೇಳಿದ್ರು ಅವ್ರ ಮಗು ತರ ಒಪ್ಕೊಂಡ್ಬಿಡ್ತಾರೆ. ಹಾಗನ್ನಿಸ್ತಾ ಇದೆ ನನ್ಗೆ. ವಾವ್ ದುರ್ಗಾ ಅವ್ರೆ, ಇಷ್ಟ ಆದ್ರೆ ಅರ್ಧ ಕೆಲಸ ಆದಂಗೆ ಲೆಕ್ಕ. ನೀನ್ ಪ್ರಿಪೇರ್ ಆಗಿದ್ಯಾ ತಾನೆ? ಓ, ನಾನ್ ರಾತ್ರಿ ಎಲ್ಲ ಪ್ರಿಪೇರ್ ಆಗಿದ್ದೀನಿ, ತುಂಬಾ ಕಾನ್ಫಿಡೆನ್ಸ್ ಅಲ್ಲೂ ಇದ್ದೀನಿ. ಮುಂದೇನಿದ್ರು ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿ ಕೇಕ್ ಕಟ್ ಮಾಡಕ್ಕಿಂತ ಮುಂಚೆ ಪ್ರಪೋಸ್ ಮಾಡ್ಬಿಡ್ತೀನಿ. ಆಲ್ ದಿ ಬೆಸ್ಟ್ ಲೀಲಾ. ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ಕರ್ದವ್ರೆಲ್ಲ ಬರ್ತಾ ಇದಾರೆ, ಆದ್ರೆ ಬರ್ಬೇಕಾದ್ರೆ ಬರ್ತಿಲ್ವಲ್ಲ, ಎಲ್ಲಿದ್ದಾರೆ ಇವರು? ಅಪ್ಪ, ಹೌದು, ಎಲ್ಲರನ್ನು ನೀನೇ ವೆಲ್ಕಮ್ ಮಾಡ್ತಾ ಇದೀಯಾ? ಯಾಕೆ? ನಮ್ಮನೆ ಫಂಕ್ಷನ್ ಅಂದ್ಮೇಲೆ ನಾನೇ ಮಾಡ್ಬೇಕು ತಾನೆ. ಅದ್ರಲ್ಲೂ ಭಾವ ಅಕ್ಕಂಗೆ ಯಜಮಾನಿ ಅಂತ ಬೇರೆ ಕರೆದಿದ್ದಾರೆ, ಮಾಡ್ಲೇಬೇಕು ಅಲ್ವಾ ಅಕ್ಕ? ಅಪ್ಪ, ಅಮ್ಮ ಎಲ್ಲಿ ಕಾಣಿಸ್ತಿಲ್ಲ? ಅದು ನಿಂಗೆ ಗೊತ್ತಲ್ಲಮ್ಮ, ಇಂಥ ಫಂಕ್ಷನ್ಗಳು ಅಂದ್ರೆ ನಿಮ್ಮಮ್ಮ 3 ದಿನ ಮುಂಚೆನೆ ರೆಡಿ ಆಗಕ್ ಶುರು ಮಾಡ್ಬಿಡ್ತಾಳೆ. ಏಜೆ ಸರ್ ಬರ್ತ್ಡೇ ಅಂದ್ಬಿಟ್ಟು ಇಸ್ತ್ರಿ ಎಲ್ಲ ಮಾಡ್ತಾ ಇದ್ಲು, ಸೀರೆಗೆ ಮೇಕಪ್ ಮಾಡ್ಕೊತಾ ಇದ್ಲು. ಹೊರಡೋದು ಲೇಟ್ ಆಗುತ್ತೆ ಅಂತ ನಮ್ಗೆ ಗೊತ್ತಾಯ್ತು. ನಾವು ಮುಂದೆ ಹೋಗಿರ್ತೀವಿ, ನೀನ್ ಆಮೇಲೆ ಬಾ ಅಂತ ಹೇಳ್ಬಿಟ್ಟು ಬಂದ್ವಿ. ಸರಿ ಚುಕ್ಕಿ, ನನ್ ಕೇಕ್ ಚೆನ್ನಾಗಿದೆ ತಾನೆ? ಹೋದ್ಸಲಕ್ಕಿಂತ ಚೆನ್ನಾಗಿದೆ ತಾನೆ? ನೀನೇ ಕಾಲ್ ಮಾಡಿ ಪರ್ಸನಲ್ ಆಗಿ ಆರ್ಡರ್ ಮಾಡಿದ್ಯಾ ಅಂದ್ರೆ ಆಬ್ವಿಯಸ್ಲಿ ಸೂಪರ್ ಆಗಿ ಮಾಡಿ. ಏಜೆ ಸರ್ ಯಾವಾಗ ಬರ್ತಾರೆ? ಇನ್ನೇನ್ ಬಂದ್ಬಿಡ್ತಾನೆ. ಅವನ್ಗೆ ಇದೆಲ್ಲ ಅಷ್ಟಿಷ್ಟ ಆಗೋದಿಲ್ಲ. ಆದ್ರೂ ನನ್ ಸೊಸೆ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದಾಳೆ. ನೋಡಿ, ಅವಳ ಮುಖದಲ್ಲಿ ಖುಷಿ ಹೇಗೆ ಹೊಳಿತಾ ಇದೆ. ಅಕ್ಕ, ಎಲ್ರು ಒಂದ್ ಮಾತ್ ಹೇಳ್ತಾರೆ ಕೇಳಿದ್ಯಾ? ಒಂದ್ ಹುಡ್ಗಿಗೆ ಅವಳ ಮೊದಲನೇ ಪ್ರೇಮಿನೇ ಲೈಫ್ ಪಾರ್ಟ್ನರ್ ಆಗಿರ್ಬೇಕಂತೆ. ಹಾಗೆ ಒಬ್ಬ ಹುಡ್ಗನ್ಗೆ ಆ ಹುಡ್ಗಿ ಕೊನೆಯವರೆಗೂ ಇರ್ಬೇಕಂತೆ. ಆಗ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿರುತ್ತೆ. ಚುಕ್ಕಿ, ನಾನು ಇದನ್ನೆಲ್ಲ ವಾಟ್ಸ್ಆಪ್ ಮೆಸೇಜಸ್ ಅಲ್ಲಿ ನೋಡಿದ್ದೀನಿ. ಅವಾಗ್ಲೆಲ್ಲ ನಾನು ಕೇರೆ ಮಾಡ್ತಿರ್ಲಿಲ್ಲ. ಆದ್ರೆ ಈಗ ನಾನು ಯಾವ ಸಾಂಗ್ ಕೇಳಿದ್ರು ಆ ಲಿರಿಕ್ ನ ಅರ್ಥ ಮಾಡ್ಕೊಂಡಾಗ ನಾನು ಏಜೇನ ಇಮ್ಯಾಜಿನ್ ಮಾಡ್ತೀನಿ, ಗೊತ್ತಾ? ನೋಡಿ, ಅವಳ ಮುಖದಲ್ಲಿ ಎಷ್ಟು ಖುಷಿ ಕಾಣಿಸ್ತಾ ಇದೆ. ಆ ಖುಷಿ ಜೀವನ ಪರ್ಯಂತ ಇರ್ಲಿ ಅನ್ನೋದೇ ನನ್ನ ಆಸೆ. ಹೆತ್ತವ್ರಿಗೆ ಮಕ್ಕಳ ಸುಖಕ್ಕಿಂತ ಇನ್ನೇನ್ ಬೇಕು ಬೀಗ್ರೆ. ಲೀಲಾ ಇವತ್ತು ಅವಳ ಜೀವನದಲ್ಲಿ ಒಂದ್ ದೊಡ್ಡ ಹೆಜ್ಜೆ ಇಡ್ತಾ ಇದ್ದಾಳೆ. ಅವಳ ಮನ್ಸಲ್ಲಿ ಏನಿದೆಯೋ ಅದನ್ನೆಲ್ಲ ಇವತ್ತೇ ಹೇಳ್ಕೊಂಡ್ಬಿಡ್ಬೇಕು ಅಂತ ಆಸೆ ಅವಳಿಗೆ.
ಅವಳು ಅನ್ಕೊಂಡಿದ್ದೇನಾದ್ರೂ ಆಗ್ಬಿಟ್ರೆ ನಾವುಗಳು ನೆಮ್ಮದಿಯಾಗಿರ್ಬಹುದು. ಒಳ್ಳೇದೇ ಆಗುತ್ತೆ ಬಿಡಿಮ್ಮ. ಇಷ್ಟು ಜನರು ಶುಭ ಹಾರೈಕೆ ಇದೆ ಅವಳಿಗೆ. ಆಗಿರುವಾಗ ಒಳ್ಳೇದಾಗೋದನ್ನ ವಿಧಿನೂ ತಡೆಯಕ್ಕಾಗಲ್ಲ ಅನ್ಸುತ್ತೆ. ಹೇಳ್ಕೊಳ್ಳೋದೊಂದೇ ಬಾಕಿ ಇದೆ ಕಣೆ. ನಾನು ಸ್ಟೇಜ್ ಮೇಲೆ ಇದನ್ನೆಲ್ಲ ಹೇಳುವಾಗ ನಾನು ನಿಮ್ಮ ಮುಖ ನೋಡಲ್ಲ ಆಯ್ತಾ? ನಾನು ನೋಡ್ಬಿಟ್ರೆ ನಂಗೆ ಭಯ ಆಗೋಗ್ಬಿಡುತ್ತೆ. ಏನಕ್ಕ ನೀನು ಆಡಿಷನ್ಸ್ ಅಲ್ಲೆಲ್ಲ ಪೇಜ್ ಗಡ್ಲೆ ಡೈಲಾಗ್ ಕೊಟ್ರು ನಂಬರ್ 1 ಆಗಿ ಬರ್ತಿದ್ದೆ. ಇವತ್ತು ಮನ್ಸಿನ ಮಾತು ಹೇಳ್ಕೊಳಕ್ ಇಷ್ಟೊಂದು ನರ್ವಸ್ ಆಗಿದ್ಯಾ? ನರ್ವಸ್ ಅಲ್ಲ ಚುಕ್ಕಿ, ನಾನು ಹೇಳ್ಕೊಂಡ್ಮೇಲೆ ಓಕೆನಾ ನಾಟ್ ಓಕೆನಾ ಅದೇ ಒಂದು ದೊಡ್ಡ ನರ್ವಸ್ ಆಗೋಗ್ಬಿಟ್ಟಿದೆ. ಏಜ್ ಯಾಕಿನ್ನೂ ಬಂದಿಲ್ಲ? ಲೇಟ್ ಆಗ್ತಿದ್ಯಲ್ಲ? ಇಷ್ಟೊಂದು ಸುಂದರವಾಗಿದೆ. ನಾವು ರೋಡಲ್ಲಿ ಹಾಗೆ ಹೋಗ್ತಾ ಇರ್ತೀವಿ, ಯಾರನ್ನ ನೋಡಿ ಸ್ಮೈಲ್ ಮಾಡ್ತೀವಿ, ಅದನ್ನ ಪ್ರೀತಿ ಅಂತ ಹೇಳ್ತಾರೆ. ನಾವು 7 ವಂಡರ್ಸ್ ಆಫ್ ದ ವರ್ಲ್ಡ್ ಬಗ್ಗೆ ಕೇಳಿರ್ತೀವಿ. ಪ್ರೀತಿ ಇರ್ತಿರ್ಲಿಲ್ಲ ಅಂದ್ರೆ ಆ 7 ಅದ್ಭುತಗಳು ಸೃಷ್ಟಿನೇ ಆಗ್ತಿರ್ಲಿಲ್ಲ. ಅದು ಪ್ರೀತಿಗಿರೋ ಇಂಪಾರ್ಟೆನ್ಸು. 7 ಸ್ವರ ಸೇರಿದ್ರೆ ಪ್ರೇಮ ಗೀತೆ ಆಗುತ್ತೆ. 7 ಬಣ್ಣದ ಕಾಮನ್ ಬಿಲ್ಲು ಸೇರಿದ್ರೆ ಅದು ಪ್ರೀತಿಯ ಸಂಕೇತ. ನಮಗೋಸ್ಕರ ಒಬ್ಬ ರಾಜ್ಕುಮಾರ 7 ಸಮುದ್ರ ದಾಟಿ ಬರ್ತಾನೆ ಅಂತ ನಾವ್ ಕತೆಲಿ ಓದಿರ್ತೀವಿ. ಎಷ್ಟೋ ಜನ 7 ಜನ್ಮಕ್ಕೂ ಇವರೇ ನಮ್ ಸಂಗಾತಿ ಆಗ್ಬೇಕು ಅಂತ ಬೇಡ್ಕೋತಾರೆ. ಏಳು ಹೆಜ್ಜೆ ಇಟ್ಟು ಶಾಶ್ವತವಾಗಿ ಇವರೇ ನಮ್ ಜೀವನ ಸಂಗಾತಿ ಆಗ್ಬೇಕು ಅಂತ ಎಷ್ಟೋ ಜನ ಬೇಡ್ಕೋತಾರೆ. ಏಜೆ ನನ್ನ ಲೈಫಿಗೆ ಬಂದಾಗಿಂದ ನನ್ನ ಲೈಫಲ್ಲಿ ಏನೇನು ಬದಲಾವಣೆ ಆಗಿದೆ ಅಂತ ನಾನು ನಿಮ್ಮ ಹತ್ರ ಹೇಳಬೇಕು. ನಾನೆಲ್ಲ ಹೇಳಾದ್ಮೇಲೆ ನಾನು ಏಜೆ ಕಡೆಯಿಂದ ಒಂದು ಗಿಫ್ಟ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನಾನು ನನ್ನ ಮನಸ್ಸಿನ ಮಾತನ್ನ ಏಜೆ ಮುಂದೆ ಹೇಳ್ಕೋಬೇಕು. ಲೀಲಾ, ಸ್ಲಿಪ್ಪರ್ ಯಾಕೆ ತೆಗಿತೀಯಾ? ಹಾಗೆ ಹೇಳ್ಬೋದಲ್ಲ. ನಾವ್ ದೇವಸ್ಥಾನಕ್ಕೆ ಏನಾದ್ರೂ ವರ ಕೇಳಕ್ ಹೋದಾಗ ನಾವ್ ಬರಿಗಾಲಲ್ಲಿ ಹೋಗ್ತೀವಲ್ಲ ಅಜ್ಜಿ. ನಾನು ಇವಾಗ ಯಾವ ವ್ಯಕ್ತಿ ಬಗ್ಗೆ ಮಾತಾಡಕ್ ಹೋಗ್ತಿದ್ದೀನೋ ಅವ್ರು ನನ್ನ ಲೈಫಲ್ಲಿ ಆ ಸ್ಥಾನದಲ್ಲಿದ್ದಾರೆ. ಅದಕ್ಕೆ ನಾನು ಬರಿಗಾಲಲ್ಲೇ ಇದನ್ನೆಲ್ಲ ಹೇಳ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನನ್ನನ್ನ ಎಲ್ಲರೂ ಎಡವಟ್ ಲೀಲಾ ಅಂತಾನೆ ಹೇಳ್ತಾರೆ. ನಾನು ನನ್ನ ಲೈಫ್ ಬಗ್ಗೆ ಯೋಚನೆ ಮಾಡಿದ್ರೆ ಎಡವಟ್ ಬಿಟ್ರೆ ನನ್ಗೇನು ನೆನಪೇ ಆಗಲ್ಲ. ಆದ್ರೆ ನಾನ್ ಮಾಡೋ ಎಡವಟ್ಟಿನ